ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಗುರುವಿಗೆ, ಪ್ರೀತಿಯ ಪತ್ರಿಜಿಗೆ, ಒಲುಮೆಯ ರಂಗನಾಥರಿಗೆ ವಂದನೆ ವಂದನೆ ವಂದನೆ. ಧ್ಯಾನ ಜ್ಞಾನ ಸಾಂಗತ್ಯವ ಪರಿಚಯಿಸಿದ ಗುರುಗಳು, ಆನಾಪಾನ ಧ್ಯಾನ ಮಾಡಿಸಿ ಎಂದವರು. ಈ ವೇದಿಕೆ ನಿಮ್ಮದು ನಮ್ಮದು. ವಿಡಿಯೋಗ್ ಬನ್ನಿ, ಹ್ಯಾಂಡ್ ರೈಸ್ ಮಾಡಿ, ತಪ್ಪದೆ ಮಾತಾಡಿ ಮನರಂಜಿಸಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. 365ರ ಕಾರ್ಯಕ್ರಮದ ಬೆಳಗ್ಗಿನ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿದಿನ ಧ್ಯಾನ ಮಾಡ್ತಾ, ಜ್ಞಾನ ತಿಳಿತಾ, ಸಮಗ್ರ ಸ್ವಾಸ್ಥ್ಯಗಳೊಂದಿಗೆ ಸಮಗ್ರ ಮಾಹಿತಿ ತಿಳ್ಕೊಳ್ತಾ ಇದ್ದೀವಿ. ವಾರಾಂತ್ಯದಲ್ಲಿ ಮನೋರಂಜನೆ ಕಾರ್ಯಕ್ರಮ ಇರುತ್ತದೆ. ಸಂಗೀತ, ನಾಟಕ, ಮಿಮಿಕ್ರಿ, ನೃತ್ಯ, ಕವನ ಇತ್ಯಾದಿಗಳೊಂದಿಗೆ ಕಲೆ ಕೌಶಲ್ಯಗಳನ್ನು ನೀಡಬಹುದು. ವೇದಿಕೆ ನಿಮ್ಮದು, ನಗುವು ನಮ್ಮದು. ತಡ ಏಕೆ, ಬನ್ನಿ ನಕ್ಕು ನಗಿಸಿ ಹೃದಯದ ಆರೋಗ್ಯ ಮತ್ತಷ್ಟು ಹೆಚ್ಚಿಸೋಣ ಅಂತ ಹೇಳ್ತಾ, ಎಸ್ ಮಾಸ್ಟರ್ಸ್ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮ ಆರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಪೂರ್ಣಿಮಾ ಮೇಡಮ್ ಅದ್ಭುತವಾದ ಸಂಗೀತ, ನಾಟ್ಯ ಸರಸ್ವತಿ ಕಲಾವಿದರು ಅಂತ ಹೇಳ್ಬೋದು. ಅವರಿಂದ ನಾವೀಗ ಒಂದು ಹಾಡನ್ನು, ಸುಮಧುರವಾದ ಹಾಡನ್ನು ಕೇಳೋಣ. ಎಸ್ ಮೇಡಮ್, ವೆಲ್ಕಮ್. ನಮಸ್ತೆ ಗುರುಗಳೇ, ನಮಸ್ತೆ ಅಶ್ವಿನಿ ಮೇಡಮ್, ಎಲ್ರಿಗೂ ನಮಸ್ಕಾರ. ಜಯ ದೇವಾ ಜಯ ದೇವಾ, ಜಯ ದೇವ ಶ್ರೀ ಗಣಪತಿರಾಯ. ಜಯ ದೇವ ಶ್ರೀ ಗಣಪತಿರಾಯ. ಜಯಕಾರಕ ಭಯಹಾರಕ, ಜಯಕಾರಕ ಭಯಹಾರಕ ಓಂಕಾರಕಾಯ. ಜಯ ದೇವ ಶ್ರೀ ಗಣಪತಿರಾಯ. ಸಾನಿ ಧನಿ ದ ಮಗ ಮಗರಿ ಸನಿ ಸಗ ಮದ ನೀಸ, ಸನಿ ಧನಿ ದ ಮಗ ಮಗರಿ ಸನಿ ಸಗ ಮದ ನೀಸ, ಸನಿ ಧನಿ ದ ಮ ಸನಿ ಧನಿ ದ ಮ ಸನಿ ಧನಿ ದ ಮ ಗ ಮಗರಿ ಸನಿ ಸಗ ಮದ ನೀಸ. ಜಗದಂಬೆಯ ಮೈಮಣ್ಣಲಿ ಮೂಡಿದ ಮೂರುತಿಯೇ, ಮೃಗಧರ ನೋಡಿದ ಮಾಡಿದ ಬೇರೆ ಆಕೃತಿಯೇ. ಜಗದಂಬೆಯ ಮೈಮಣ್ಣಲಿ ಮೂಡಿದ ಮೂರುತಿಯೇ, ಮೃಗಧರ ನೋಡಿದ ಮಾಡಿದ ಬೇರೆ ಆಕೃತಿಯೇ. ಚಿಗುರಾಗಿದೆ ನಿನ್ನಾಲಿಗೆಯಲಿ ದಿನ ದಿನ ಶ್ರುತಿಯೇ, ಹಗಲಾಯಿತು ನಿನ್ನೆನಪೆ ಸುಳ್ಳಾಯಿತು ಮೃತಿಯೇ. ಜಯ ದೇವಾ ಜಯ ದೇವ ಶ್ರೀ ಗಣಪತಿರಾಯ. ಮೋದಕ ತುಂಬಿದ ಬಸಿರಲಿ ನಡೆಸಿರುವೆ ನೃತ್ಯ, ಮೋಹಕ ದೃಷ್ಟಿಯು ಮೆರೆವುದು ಮೌನದ ಸಾಹಿತ್ಯ. ಶೋಧಕ ದೃಷ್ಟಿಯ ಸೃಷ್ಟಿಯು ನಿನ್ನದೆ ಶತಕೃತ್ಯ, ನಾದದ ಮೂಲ ಸ್ವರೂಪ ನಾನಿನ್ನಯ ಭೃತ್ಯ. ಜಯ ದೇವ ಶ್ರೀ ಗಣಪತಿರಾಯ. ಜಯಕಾರಕ ಭಯಹಾರಕ, ಜಯಕಾರಕ ಭಯಹಾರಕ ಓಂಕಾರಕಾಯ. ಜಯ ದೇವ ಶ್ರೀ ಗಣಪತಿರಾಯ. ಶ್ರೀ ಗಣಪತಿರಾಯ, ಶ್ರೀ ಗಣಪತಿರಾಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ನೋಡೋದ್ರಲ್ಲ, ಬೆಳಗ್ಗೆನೆ ಈ ಒಂದು ಶುಭ ಮುಂಜಾನೆ ಸಮಯದಲ್ಲಿ
ಆ ಮೇಡಮ್ ಅದ್ಭುತವಾದ ಒಂದು ವಿಘ್ನೇಶ್ವರನ ಹಾಡನ್ನು ಕೇಳಿಸಿದ್ದಾರೆ. ನಮ್ಮೆಲ್ರಿಗೂ ಆನಂದವಾಗಿದೆ. ಥ್ಯಾಂಕ್ ಯು ಮೇಡಮ್. ಇದೇ ರೀತಿ ಪ್ರತಿದಿನ ಥ್ಯಾಂಕ್ ಯು ಬರ್ಲಿ. ಮೇಡಮ್, ಆಕಾಶಕ್ಕಾಗಿ ಥ್ಯಾಂಕ್ ಯು ಮೇಡಮ್. ಪೂರ್ಣಿಮಾ ಎಸ್ ಮೇಡಮ್, ಮಾಸ್ಟರ್. ನನ್ನ ಕಡೆಯಿಂದ ಒಂದು ವಿನಂತಿ. ವೇದಿಕೆಯಲ್ಲಿ ಸಂಗೀತ ಕಲಿಯುವಂತ ಉತ್ಸಾಹ ಎಲ್ರಿಗೂ ಇದೆ ಅಂತ ಅನ್ಕೊಂಡಿದ್ದೀನಿ. ಟೈಮ್ ಇದ್ರೆ ನಿಮಗೆ ಅವಕಾಶ ನಿಮ್ಮಿಂದ ನಮಗ್ ಬೇಕು ಮ್ಯಾಮ್. ಆಗ್ಲಿ ಮೇಡಮ್, ಹೇಳ್ಕೊಡ್ತೀನಿ. ಒಂದು ಟೈಮ್ ಅಲ್ಲಿ ಒಂದು ಫಿಕ್ಸ್ ಮಾಡಿ, ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಂತ ನನ್ಗೆ ಹೇಳಿ ಮೇಡಮ್, ನಾನು ಅದಕ್ಕೆ ಸೆಟ್ ಮಾಡ್ಕೋತೀನಿ. ನಿಮ್ ಟೈಮಿಗೆ ನಾವು ಮೇಡಮ್, ನಿಮಗೆ ಯಾವ ಟೈಮ್ ಆಗುತ್ತೆ ಅವಾಗ ಹೇಳಿ. ಆಯ್ತು ಮೇಡಮ್, ನಾನು ಯೋಚನೆ ಮಾಡಿ ಒಂದು ಟೈಮ್ ಹೇಳ್ತೀನಿ. ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್. ಹಾಡು ಹೆಂಗೆ ಅಂದ್ರೆ ಒಂದು ಗ್ರೂಪ್ ಆಗ್ಬಿಟ್ಟು, ಅದೇ ಒಂದು ನಮ್ಮ ಸ್ವಾಸ್ಥ್ಯ ಕಾರ್ಯಕ್ರಮ ಬರುತ್ತೆ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಆ ಒಂದು ಗ್ರೂಪ್ ಏನು ಸಮೂಹ ಗಾನದ ತರ ಆಗ್ಬೇಕದು. ಆ ತರ ಆಗ್ಲಿ ಮಾಡೋಣಂತೆ, ಒಂದು ಟ್ರೂಪ್ ಆಗ್ಬಿಡ್ಬೇಕು. ಖಂಡಿತ ಮೇಡಮ್, ಹಾಗೆ ಆಗುತ್ತೆ. ಈ ವೇದಿಕೆನಲ್ಲಿ ನಾವ್ ಏನ್ ಹೇಳಿದ್ರು ಸಹ ಅದು ನೆರವೇರೇ ಇರುತ್ತೆ. ಓಕೆ. ಎಸ್ ಮಾಸ್ಟರ್ಸ್. ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಕಾರ್ಯಕ್ರಮ ಆರಂಭವಾಗಿದೆ. ಹ್ಯಾಂಡ್ ರೈಸ್ ಎಲ್ಲ ಬರ್ಲಿ ಅನ್ಬಿಟ್ಟು ನಾನೊಂದು ಮೊದಲನೇದಾಗಿ ಕಾಮಿಡಿಯಿಂದನೇ ಶುರು ಮಾಡ್ತೀನಿ. ಏಕೆಂದ್ರೆ ಶನಿವಾರ ವಿಶೇಷ ಸಂಚಿಕೆ ಬಂತೆಂದರೆ ಮನರಂಜನೆ, ಕಲೆ, ಕೌಶಲ್ಯಗಳು ಇದರಿಂದಲೇ ನಾವು ಆರಂಭ ಮಾಡ್ತೀವಿ. ಏಕೆಂದ್ರೆ ವಾರವೆಲ್ಲ ನಾವು ಧ್ಯಾನ, ಜ್ಞಾನವನ್ನು ಮಾಡಿರ್ತೇವೆ, ಮತ್ತೆ ಸಮಗ್ರ ಸ್ವಾಸ್ಥ್ಯ ಇದನ್ನೆಲ್ಲ ಅಳವಡಿಸ್ಕೊಂಡು ಅದರಲ್ಲೇ ಇರ್ತೀವಿ. ಬಟ್ ವಾರಾಂತ್ಯದಲ್ಲಿ ಈ ರೀತಿ ನಾವು ಕಾರ್ಯಕ್ರಮ ಮಾಡೋದ್ರಿಂದ ಮತ್ತೆ ಹೃದಯದ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ಅತ್ಯುತ್ತಮ ಅಂತ ಭಾವಿಸಿ ಈ ಕಾರ್ಯಕ್ರಮವನ್ನು ಗುರೂಜಿ ಇಟ್ಟಿದ್ದಾರೆ. ಮಾಸ್ಟರ್ಸ್, ಒಂದು ವಿಷಯ ಏನು ಅಂತಂದ್ರೆ, ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ. ಈ ಕೇವಲ 1 ಗಂಟೆಗಳಲ್ಲಿ ನಾವು ಆದಷ್ಟು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳೋಣ. ಮತ್ತೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್ ಅಂತ ಹೇಳೋದಾಗ್ಲಿ, ಮತ್ತೆ ಇಲ್ಲಿ ಸಮಯ 1 ಸೆಕೆಂಡು ವೃಧಾ ಆಗ್ಬಾರ್ದು. ಅದಕ್ಕೋಸ್ಕರ ವಿಡಿಯೋ ಅದು ರೆಕಾರ್ಡ್ ಇರುತ್ತೆ. ಬೇಗನೆ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಪಾರ್ಟಿಸಿಪೇಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಒಂದು ಕಾಮಿಡಿ ಸ್ಟಾರ್ಟ್ ಮಾಡೋಣವಾ? ಏಕೆಂದ್ರೆ ವಿಡಿಯೋ ಆಫ್ ಆಗಿದೆ. ಕೇವಲ 3 ಮಾಸ್ಟರ್ಸ್ ಮಾತ್ರ ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ನಾನು ಕಾಮಿಡಿ ಸ್ಟಾರ್ಟ್ ಮಾಡ್ಲಾ ಬೇಡವಾ ಅಂತ ಡೌಟ್ ಆಗ್ತಿದೆ. ಇಲ್ಲ, ನೀವು ಎಸ್ ಅಂತ ಥಮ್ಸ್ ಅಪ್ ಕೊಡ್ಬೇಕು, ವಿಡಿಯೋ ಆನ್ ಮಾಡಿ. ಇಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ಬೋದು. ಒಂದು ಹುರುಪು ಉತ್ಸಾಹ ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಥಮ್ಸ್ ಅಪ್ ಕೊಡ್ತಾ ಇದ್ದಾರೆ. ಓಕೆ, ರಮೇಶ್ ಸರ್ ಬಂದ್ರು, ರಂಗಸ್ವಾಮಿ ಸರ್ ಬಂದ್ರು. ಓಕೆ, ಮತ್ತೆ ತಡ ಏನಕ್ಕೆ, ಒಂದು ಕಾಮಿಡಿ ತಗೊಂಡ್ಬಿಡೋಣವಾ? ಅಷ್ಟರಲ್ಲಿ ಎಲ್ಲ ಹ್ಯಾಂಡ್ ರೈಸ್ ಬಂದಿರುತ್ತೆ. ಈ ಮದುವೆ ಆಗಿರೋ ಗಂಡಸರು ಒಂದು ರೀತಿ ಮೊಬೈಲ್ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹೆಂಡತಿ ಮುಂದೆ ಸೈಲೆಂಟ್ ಆಗಿರ್ತಾರೆ. ಸಾಲ ಕೊಟ್ಟವರಿಗೆ ಏನಂತ ಹೇಳುತ್ತೆ? ನಾಟ್ ರೀಚಬಲ್. ಹೆಂಡತಿ ಮುಂದೆ ಸೈಲೆಂಟ್ ಆಗಿರ್ತಾರೆ, ಸಾಲ ಕೊಟ್ಟವ್ರ ಮುಂದೆ ನಾಟ್ ರೀಚಬಲ್. ಇನ್ನ ಅತ್ತೆ ಸೊಸೆ ಜಗಳ ಮಾಡ್ಬೇಕಾದ್ರೆ ಹೇಗಿರ್ತಾರೆ ಗೊತ್ತಾ? ಬ್ಯಾಟ್ರಿ ಇಲ್ಲೋ, ಚಾರ್ಜ್ ಹಾಕ್ಬೇಕು, ನಾವು ಚಾರ್ಜರ್ ಹುಡುಕ್ತಾ ಇರ್ತೀವಿ. ಇನ್ನ ತಿಂಗಳು ಕೊನೆ ಬಂತು ಅಂತಂದ್ರೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? ನೋ ಬ್ಯಾಲೆನ್ಸ್, ಅದ್ರಲ್ಲಿ ದುಡ್ಡೇ ಇಲ್ಲ. ಇನ್ನ ಬಾರಿನಲ್ಲಿ ಇದ್ದಾಗ ಬಾರ್ ಮಾಡ್ತಾ ಇರ್ತಾರೆ, ಅಲ್ಲಿ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಅಂತ ಹೇಳ್ಬಿಡುತ್ತೆ. ಓಕೆನಾ? ಓಕೆ ಮಾಸ್ಟರ್ಸ್, ಎಲ್ರಿಗೂ ಈ ಒಂದು ಕಾಮಿಡಿ ನಗು ತರಿಸಿದೆ ಅಂತ ಭಾವಿಸ್ತಾ ನಮ್ಮ ಮುಂದಿನ ಮಾಸ್ಟರ್ ಯಾರು ಅಂತ ನೋಡೋಣ. ಅವ್ರು ಹಾಡ್ತಾರ, ಮಿಮಿಕ್ರಿ ಮಾಡ್ತಾರ, ಇಲ್ಲ ನೃತ್ಯ ಮಾಡ್ತಾರ ನೋಡೋಣ. ರಮೇಶ್ ಸರ್. ಎಸ್ ಸರ್, ವೆಲ್ಕಮ್. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದು
ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿ ಉರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಸೂರ್ಯ ಚಂದ್ರರೇ ನಿನ್ನ ಕಣ್ಗಳು ಗಿರಿಶೃಂಗವೇ ನಿನ್ನ ಅಂಗವು ದಿಕ್ಪಾಲಕರೇ ನಿನ್ನ ಕಾಳಗಳು ಮಿಂಚು ಸಿಡಿಲು ನಿನ್ನ ಬೇಗವು ಜೀವ ಜೀವದಲ್ಲಿ ಬೆರೆತು ಹೋದ ಭಾವದಲ್ಲಿ ಕರಗಿ ಹೋದ ಜೀವಾತ್ಮಯೇ ದೂರದೆಯ ಪ್ರಾಣಾತ್ಮವೇ ಮರೆಯದೆಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ವಿಷವ್ಯೂಹವ ಕುಟ್ಟಿ ಕಡವಲು ವೀರ ಪೌರುಷ ಎತ್ತಿ ಹಿಡಿಯಲು ತಗಿಡದಿಂ ತಕಿಡದಂ ತಕಿಡದಿಂ ದಿನ 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 ತಗಿಡದಿಂ ತಗಿಡದಿಂ ತನ ಬ್ರಹ್ಮಭೇಷವ ಹೊರದು ಎಳೆಯಲು ಶಾಕ್ತ ತೇಜದ ಹತ್ತಿ ನಡೆವ ನೀತಿ ನೇಮಗಳ ಬಿತ್ತಿ ಬೆಳೆವ ಆಕಾಶವೇ ಮೇಲ್ಗೆಳಲಿ ಭೂತಾಯಿಯೇ ಬಾಯ್ ಬಿಡಲಿ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿ ಉರಿದು ದುಷ್ಟ ಸಂಹಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ಥ್ಯಾಂಕ್ ಯು ಮೇಡಮ್. ದಿಟ್ಟ ಹೆಜ್ಜೆ ಇಟ್ಟು ತೊಟ್ಟ ದೀಕ್ಷೆ ಇಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ. ಯಾಕೆ ಲೇಡೀಸ್ ವಾಯ್ಸ್ ಬರಬಾರ್ದು ಅಂತ ಆಡ್ತಾ ಇದ್ದೀನಿ ಅಷ್ಟೇ. ಸರ್ ಕಾಮಿಡಿ ಹೇಗಿತ್ತು ಹೇಳಲಿಲ್ಲ. ಕಾಮಿಡಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಆಮೇಲೆ ವಿಡಿಯೋ ಕಳಿಸಿದ್ರಲ್ಲ ನೀವು, ವಿಡಿಯೋ ಕಳಿಸಿರೋದು ತುಂಬಾ ಚೆನ್ನಾಗಿದೆ. ಕಾಮಿಡಿದು ವಿಡಿಯೋ ಕಳಿಸಿದ್ರಲ್ಲ ಅದು ತುಂಬಾ ಚೆನ್ನಾಗಿದೆ. 2-3 ವಿಡಿಯೋ ಬಂದಿತ್ತಲ್ಲ ಸಂಕಲ್ಪ ಗ್ರೂಪ್ ನಲ್ಲಿ ಬಂದಿತ್ತಲ್ಲ, ಅದು ವಿಡಿಯೋಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಿಮ್ ಹಾಡು ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಶಿವಗಂಗಮ್ಮ ಮೇಡಮ್ನವರು, ನಾಗಲಲಿತಾ ಮೇಡಮ್ ಬಂದಿದ್ದಾರೆ. ಆದ್ರೆ ನನ್ನ ಮನಸ್ಸು ಹೇಳ್ತಾ ಇದೆ, ಹೊಸ ಮಾಸ್ಟರ್ ಮಾತಾಡಿಸಿ ಅವರಲ್ಲಿರುವಂತಹ ಕಲೆಯನ್ನು ಹೊರಗಡೆ ತೆಗಿ ಅಂತ ನನಗೆ ಹೇಳ್ತಾ ಇದೆ. ನಾನು ಹೇಳ್ತಾ ಇಲ್ಲ ಮಾಸ್ಟರ್ಸ್, ಯೂನಿವರ್ಸ್ ಹೇಳ್ತಾ ಇದೆ. ನಮ್ಮ ಮೇಡಮ್ ಇಬ್ರು ಸೀನಿಯರ್ ಮೇಡಮ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಯಾರೆಲ್ಲ ಮಾತಾಡಿಲ್ಲ, ಹೊಸ ಮಾಸ್ಟರ್ ಇದ್ದೀರಿ, ದಯವಿಟ್ಟು ಇವತ್ತು ಒಂದು ಸದವಕಾಶ. ನಿಜಕ್ಕೂ ಹೇಳ್ತೀನಿ, ವೇದಿಕೆ ನಾವು ಎಲ್ಲೂ ಹುಡ್ಕೊಂಡೋದ್ರೂ ಸಿಗೋದಿಲ್ಲ. ಬಟ್ ಆದ್ರೆ ಸಿಕ್ತಾಗ ಅದನ್ನ ಪರಿಪೂರ್ಣವಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ಅದು ಖಂಡಿತ ನಿಜ. ನಾನು ಸುಮಾರು ಇಷ್ಟು ವರ್ಷದ ಅನುಭವದಲ್ಲಿ ನಾನು ಕಂಡುಕೊಂಡಿರೋದೇನು ಅಂದ್ರೆ, ನಾವು ಇಲ್ಲಿಗೆ ಒಮ್ಮೆ ಹೆಜ್ಜೆ ಇಟ್ಟಿದೀವಿ ಅಂತಂದ್ರೆ ಇದು ದೈವ ಇರುವಂತಹ ಒಂದು ವೇದಿಕೆ. ಮತ್ತೆ ನಾವೇನಾದ್ರೂ ಡ್ರಾಪ್ ಆಯ್ತು ಅಂತಂದ್ರೆ ಮತ್ತೆ ನಮಗೆ ಯೂನಿವರ್ಸಲಿ ಬರ್ಸುತ್ತೆ. ಅದು 100% ನಿಜ. ಯಾಕೆಂದ್ರೆ ಅವರೆಲ್ಲ ಅದು ಗೊತ್ತಾಗ್ಬಿಡುತ್ತೆ. ವೇರಿಯೇಷನ್ಸ್ ಅಂತ ಬಂದಾಗ ಮತ್ತೆ ಏನೋ ಇದೆ ಅಂತ ಕಣ್ಣು ಮುಚ್ಚದಾಗ ಪತ್ರಿಜಿ ಗುರುಗಳು ಅವ್ರು ಹೇಳ್ಬಿಡ್ತಾರೆ. ಇದಂತೂ ಸತ್ಯ, ಎಲ್ರಿಗೂ ಗೊತ್ತಿರೋಂತ ವಿಚಾರ. ವೇದಿಕೆ ಸಿಕ್ತಾಗ ದಯವಿಟ್ಟು ಎಲ್ರೂ ಉಪಯೋಗಿಸ್ಕೊಳ್ಳೋಣ, ಯಾರು ಮಿಸ್ ಮಾಡ್ಕೊಳ್ಳೋದು ಬೇಡ. ನಮ್ಮಲ್ಲಿ ಏನೋ ಒಂದು ಇರುತ್ತೆ ಕಲೆ, ಅಥವಾ ಮಾತಾಡೋಣ, ಏನಾದ್ರೂ ಒಂದು ಎಕ್ಸ್ಪ್ರೆಸ್ ಅಂತ ಹೇಳ್ತಾರಲ್ಲ, ಅದನ್ನ ಮಾತಾಡಿದಾಗ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗುತ್ತೆ. ಮತ್ತೆ ನಗೋಣ, ನಗ್ಸೋಣ ಅಂತ ಮತ್ತೊಮ್ಮೆ ಹೇಳ್ತಾ
ನಮ್ಮ ಮುಂದಿನ ಮಾಸ್ಟರ್ ಶಿವಗಂಗಮ್ಮ ಮೇಡಮ್ ಬೇಜಾರ್ ಮಾಡ್ಕೊಳ್ಳಲ್ಲ ಅನ್ನೋದಾದ್ರೆ ಹೊಸ ಮಾಸ್ಟರ್ಗೆ ನಾನು ಅವಕಾಶ ಕೊಡ್ತೀನಿ. ಓಕೆನಾ? ಹಾ, ನಗ್ನಗ್ತಾ ಹೇಳ್ತಾ ಇದ್ದಾರೆ. ನಾನು ಮೇಡಮ್ ಕೊಡ್ಲಾ? ಹೊಸಬ್ರಿಗೆ ಅವಕಾಶ ಕೊಡ್ಲಾ? ಓ ಸಾರಿ ಸಾರಿ, ನನಗೆ ಅರ್ಥ ಆಯ್ತು. ನೀವೆಲ್ಲೋ ಹೊರಟಿದ್ದೀರಾ, ನಿಮ್ಗೆ ಅವಕಾಶ ಬೇಕು ಅನ್ಸುತ್ತೆ. ಎಸ್ ಮೇಡಮ್, ಮಾತಾಡ್ಬಿಡಿ. ನಮಸ್ತೆ, ಶುಭೋದಯ ಎಲ್ರಿಗೂ ಕೂಡ. ನನಗೆ ಎಲ್ಲೂ ಹೊರಟಿಲ್ಲ, ಆದ್ರೆ ಬ್ಯಾಟ್ರಿ ಲೋ ಆಗ್ತಾ ಇದೆ. ನನ್ ಮೊಮ್ಮಗ ಕೂಡ ಎದ್ ಬಂದ್ಬಿಟ್ರೆ ಹೋದ್ ವಾರ ಹ್ಯಾಂಡ್ ರೈಸ್ ಮಾಡಿ ಲೋ ಮಾಡಿದೆ ನಾನು. ಆಗೋದಿಲ್ಲ, ಅದಕ್ಕೆ ಅವ್ರು ಎದ್ದು ಬರೋದ್ರೊಳಗಡೆ ನನ್ ಕಾರ್ಯ ಮುಗಿಸ್ಬಿಡೋಣ ಅಂತ ಅಷ್ಟೇ ಮೇಡಮ್, ಏನಿಲ್ಲ. ಶುಭೋದಯ. ನಾನು ಒಂದು ಬೆಳಗ್ಗಿಂದು ಏನು ಅಂತ ಹೇಳ್ಬಿಟ್ಟು ಒಂದು ಹಾಡು ಹೇಳ್ತೀನಿ. ಕನಸುಗಳು ನನಸಾಗಬೇಕಾದರೆ ಬೆಳಿಗ್ಗೆ ಬೇಗ ಎದ್ದಿರಬೇಕು. ಕನಸುಗಳು ನನಸಾಗಬೇಕಾದರೆ ಬೆಳಿಗ್ಗೆ ಬೇಗ ಎದ್ದಿರಬೇಕು. ಗುರಿಯ ಮೇಲೆ ನಂಬಿಕೆ ಇಡಬೇಕು ಮತ್ತು ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕು. ಮಾತಿನಿಂದ ಉತ್ತರಿಸಬೇಕು ಅಂದ್ರೆ ಬುದ್ಧಿವಂತನಾಗಿರಬೇಕು. ಮೌನದಿಂದ ಉತ್ತರಿಸಬೇಕು ಆದ್ರೆ ಬುದ್ಧನಂತಾಗಿರಬೇಕು. ಒಂದು ಹಾಡಾಡ್ತೀನಿ ಮೇಡಮ್, ನಾನು ಜೋಗುಳ ಪದನೇ ಆಡ್ಬೇಕು ನಾನು. ಇನ್ನೊಂದು ನಾನು ಆಗ್ಲೇ ಮರ್ತೆ ಹೇಳೋದು, ಹಾಡು ಅಂತ ಬಂದಾಗ ತುಂಬಾ ಉದ್ದ ಹಾಡ್ಬೇಡ, ಅದ್ರಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಾಡೋಣ. ಆಯ್ತು ಮ್ಯಾಮ್, ಆಯ್ತು. ಇದನ್ನ ಹೇಳಿರ್ಲಿಲ್ಲ, ಸಾರಿ. ಎಸ್ ಮೇಡಮ್, ಸ್ವಲ್ಪ ಆಡ್ಬಿಡ್ತೀನಿ ಮೇಡಮ್, ತುಂಬಾ ಬೇಡ. ಎಸ್ ಮೇಡಮ್, ಎಲ್ರಿಗೂ ಅವಕಾಶ ಬೇಕಲ್ಲ, ಅದಕ್ಕೋಸ್ಕರ. ಹೌದು. ಆಡಿ ಬಾಯನ ಕಂದ ಹಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿ ನೀರು, ತೆಂಗಿನಕಾಯಿ ತಿಳಿ ನೀರು ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನು. ಆಡಿ ಬಾಯನ ಕಂದ ಹಂಗಾಲ ತೊಳೆದೇನು, ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು ಕಂದಯ್ಯ ಒಳವರಗ, ಕೂಸು ಕಂದಯ್ಯ ಒಳವರಗ ಹಾಡಿದರೆ ಬೀಸಣಿಕೆ ಗಾಳಿ ಸುಳಿದಾವು. ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗೆ, ಕುಡಿ ಹುಬ್ಬು ಬೇವಿನ ಎಸಳಂಗೆ, ಕುಡಿ ಹುಬ್ಬು ಬೇವಿನ ಎಸಳಂಗೆ, ಕಣ್ಣೋಟ ಶಿವನ ಕೈಯೆಲಗು ಒಳೆದಂತೆ. ಅತ್ತಾರೆ ಹಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆಗೆಲಸ, ಕೆಟ್ಟರೆ ಕೆಡಲಿ ಮನೆಗೆಲಸ, ಕಂದನಂತ ಮಕ್ಕಳಿರಲವ್ವ ಮನೆ ತುಂಬ. ಯಾಕಳುವೆ ಎಲೆ ರಂಗ ಬೇಕಾದ್ದು ನಿನಗೀವೆ, ನಾ ಕೆಮ್ಮೆ ಕರೆದ ನೊರೆ ಹಾಲು, ನಾ ಕೆಮ್ಮೆ ಕರೆದ ನೊರೆ ಹಾಲು, ಸಕ್ಕರೆ ನೀ ಕೇಳಿದಾಗ ಕೊಡುವೇನು, ನೀ ಕೇಳಿದಾಗ ಕೊಡುವೇನು. ಹಾಲ್ಬೇಡಿ ಹತ್ತಾನ ಕೋಲ್ಬೇಡಿ ಕುಣಿದಾನ, ಮಸರ್ಬೇಡಿ ಕೆಸರ ತುಳಿದಾನ, ಮಸರ್ಬೇಡಿ ಕೆಸರ ತುಳಿದಾನ, ನನ್ನ ಕಂದ ಕುಶಲದ ಗೆಜ್ಜೆ ಕೆಸರಾಗಿ. ಯಾಕಳುತ್ತಾನೆಂದು ಎಲ್ಲರೂ ಕೇಳಾರು, ಕಾಯದ ಹಾಲ ಕೆನೆಬೇಡಿ, ಕಾಯದ ಹಾಲ ಕೆನೆಬೇಡಿ, ಕಂದಯ್ಯ ಕಾಡಿ ಕೈ ಬಿಟ್ಟು ಇಳಿದಾನು. ಅಳುಬುರುಕ ಗಿಳುಬುರುಕ ಇದು ಎಂತ ಮಗನವ್ವ, ಉಣಗೊದದ ರೊಟ್ಟಿ ಸುದಗೊದದ, ಉಣಗೊದದ ರೊಟ್ಟಿ ಸುದಗೊದದ, ನನ್ನ ಮಗನ ಎತ್ತಿಕೊಳ್ಳುವವರು ಯಾರಿಲ್ಲ. ಆಡಿ ಬಾಯನ ಕಂದ ಅಂಗಾಲು ತೊಳೆದೇನು, ತೆಂಗಿನಕಾಯಿ ತಿಳಿ ನೀರು, ತೆಂಗಿನಕಾಯಿ ತಿಳಿ ನೀರು ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನು. ಅವಕಾಶಕ್ಕಾಗಿ ಧನ್ಯವಾದ ಅಶ್ವಿನಿ ಮ್ಯಾಮ್. ಅರ್ಧಕ್ಕೆ ಆಡ್ಬಿಟ್ಟು ನಿಲ್ಸಿದೀನಿ. ಕಂದನ ಕಿರಿಕಿರಿ ಹಿಂದೇನು ಹೇಳಲಿ,
ಬಿಂದಿಗಿ ಹಾಲು ಸುರಿವಂದ, ಬಿಂದಿಗಿ ಹಾಲು ಸುರಿವೆಂದ ಜಂಜಿಯ, ಚಂದ್ರಮನ ತಂದು ನಿಲ್ಲಿಸೆಂದ, ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ, ಕುಡಿ ಹುಬ್ಬು ಬೇವಿ ನಿಸಳಾಂಗ, ಕುಡಿ ಉಬ್ಬು ಬೇವಿ ನಿಸಳಾಂಗ ಕಣ್ಣೋಟ, ಶಿವನ ಕೈ ಎಲುಬು ಹೊಳೆದಾಂಗ. ಹಾಡು ಹೊಂದೆ, ಆದ್ರೆ ಲಿರಿಕ್ಸ್ ಆ ಟ್ಯೂನ್ ಬೇರೆ ಇರುತ್ತೆ. ನಾನು ಯಾಕೆ ಆಡ್ದೆ, ಓಹೋ ಏನು ನಾನು ಆಡಿದ್ದೀನಿ ಇನ್ನೊಂದ್ಸಲ ಆಡ್ಬೇಕಂತ ಮೇಡಮ್ ಅನ್ಕೊಂತಿರ್ಬೋದು. ಯಾಕೆ ಆಡ್ದೆ ಅಂದ್ರೆ, ನಾನು 4th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ಈ ರೀತಿ ನನಗೆ ಹೇಳ್ಕೊಟ್ಟಿದ್ದು, ಅದಕ್ಕೋಸ್ಕರ. ಸೂಪರ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವ್ ಯಾವಾಗ್ಲೂ ಮಿಸ್ ಮಾಡ್ಲೇಬಾರದು ಸಾಟರ್ಡೆ ಅಂತ ಹೇಳ್ತಾ, ನಾನೀಗ ಹೊಸ ಮಾಸ್ಟರ್ಗೆ ಅವಕಾಶ ಕೊಡ್ತೀನಿ. ಅವ್ರು ಯಾರು ಅಂತ ನೀವು ನೋಡ್ಬೋದು ಈಗ. ಹೌದು, ಕೊಡಿ ಮೇಡಮ್. ಎಲ್ರಿಗೂ ತುಂಬಾ ನಿರೀಕ್ಷೆ ಇದೆ. ಹೊಸ ಮಾಸ್ಟರ್ ಬಂದಿದ್ದಾರೆ. ಎಸ್ ಮೇಡಮ್, ವೆಲ್ಕಮ್. ಲಕ್ಷ್ಮೀದೇವಿ ಪಂಡಿತ್ ಅಂತ. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳು. ಶುಭೋದಯ. ನಾನ್ ತುಂಬಾನೇ ಹೊಸ ಮಾತು ಅಂತ ಹೇಳ್ಕೊಟ್ಟು ಖುಷಿ ಪಡ್ತೀನಿ. ನಾ ಒಂದು ಹಾಡು ಹೇಳೋ ಪ್ರಯತ್ನ ಮಾಡ್ತೀನಿ. ಸೂಪರ್. ಎಸ್ ಮೇಡಮ್. ಅಂಬಿಗಾ 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 ನಾನಿನ ನಂಬಿದೆ, ಜಗದಂಬಾರ ಮನನ ನಂಬಿದೆ. ಅಂಬಿಗಾ ನಾನಿನ ನಂಬಿದೆ, ಜಗದಂಬಾರ ಮನನ ನಂಬಿದೆ. ತುಂಬಿದ ಹೈಗೋಲಂಬಿಗಾ, ತುಂಬಿದ ಹೈಗೋಲಂಬಿಗಾ, ಅದ 9 ಚಿತ್ರವು ಅಂಬಿಗಾ. ತುಂಬಿದ ಹೈಗೋಲಂಬಿಗಾ, ಅದ 9 ಚಿತ್ರವು ಅಂಬಿಗಾ. ಸಂಭ್ರಮದಿಂದ ನೋಡಂಬಿಗಾ, ಸಂಭ್ರಮದಿಂದ ನೋಡಂಬಿಗಾ, ಅದರಿಂಬು ನೋಡಿ ನಡೆ ಸಂಬಿಗಾ, ಅದರಿಂಬು ನೋಡಿ ನಡೆ ಸಂಬಿಗಾ. ಹೊಳೆಯ ಭರವ ನೋಡಂಬಿಗಾ, ಹೊಳೆಯ ಭರವ ನೋಡಂಬಿಗಾ, ಅದರ ಸೆಳವು ಘನವಯ್ಯ ಅಂಬಿಗಾ. ಹೊಳೆಯ ಭರವ ನೋಡಂಬಿಗಾ, ಅದರ ಸೆಳವು ಘನವಯ್ಯ ಅಂಬಿಗಾ. ತುಳಿಯೋಳು ಮುಳುಗಿದೆ ಅಂಬಿಗಾ, ತುಳಿಯೋಳು ಮುಳುಗಿದೆ ಅಂಬಿಗಾ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗಾ, ಎನ್ನ ಸೆಳೆದು ಕೊಂಡೊಯ್ಯೋ ನೀ ಅಂಬಿಗಾ. 6 ತೆರೆಯ ನೋಡಂಬಿಗಾ, 6 ತೆರೆಯ ನೋಡಂಬಿಗಾ, ಅದು ಮೀರಿ ಬರುತ್ತಲಿದೆ ಅಂಬಿಗಾ. ಯಾರಿಂದಲಾಗದು ಅಂಬಿಗಾ, ಯಾರಿಂದಲಾಗದು ಅಂಬಿಗಾ, ಅದು ಮೀರಿ ಬರುತ್ತಲಿದೆ ಅಂಬಿಗಾ, ಅದು ಮೀರಿ ಬರುತ್ತಲಿದೆ ಅಂಬಿಗಾ. ಅದ ನಿವಾರಿಸಿ ದಾಟಿಸೋ ಅಂಬಿಗಾ. ಸತ್ಯವೆಂಬುದೇ ಹುಟ್ ಅಂಬಿಗಾ, ಸದಾ ಭಕ್ತಿ ಎಂಬುದೇ ಪಥವಂಬಿಗಾ. ಸತ್ಯವೆಂಬುದೇ ಹುಟ್ಟಂಬಿಗಾ, ಸದಾ ಭಕ್ತಿ ಎಂಬುದೇ ಹುಟ್ಟಂಬಿಗಾ. ನಿತ್ಯ ಮೂರುತಿ ಪುರಂದರ ವಿಠಲ, ನಿತ್ಯ ಮೂರುತಿ ಪುರಂದರ ವಿಠಲ, ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗಾ, ನಮ್ಮ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗಾ. ಹೊತ್ತು ಹೋಯಿತು ಅಂಬಿಗಾ, ಹೊತ್ತು ಹೋಯಿತು ನೋಡಂಬಿಗಾ, ಅಲ್ಲಿ ಮತ್ತೈರ್ವರು ಈರ್ವರು ಅಂಬಿಗಾ. ಹೊತ್ತು ಹೋಯಿತು ನೋಡಂಬಿಗಾ, ಅಲ್ಲಿ ಮತ್ತೈರ್ವರು ಈರ್ವರು ಅಂಬಿಗಾ. ಹೊತ್ತಿ ನಡೆಸೋ ನೋಡಂಬಿಗಾ, ಹೊತ್ತಿ ನಡೆಸೋ ನೋಡಂಬಿಗಾ,
ಎನ್ನ ಸತ್ಯಾಲೋಕಕ್ಕೆ ಹೊಯ್ಯೋ ಅಂಬಿಗ, ಎನ್ನ ಸತ್ಯಾಲೋಕಕ್ಕೆ ಹೊಯ್ಯೋ ಅಂಬಿಗ, ಅಂಬಿಗ ಅಂಬಿಗ ಅಂಬಿಗ, ನನ್ನ ಮಹತಾ ಫೌಂಡೇಶನ್ಗೆ ಕೊಂಡೊಯ್ಯೋ ಅಂಬಿಗ, ನನ್ನ ಮಹತಾ ಫೌಂಡೇಶನ್ಗೆ ಕೊಂಡೊಯ್ಯೋ ಅಂಬಿಗ, ಮಹತಾರ್ ಮಹತಾರ್ ಮಹತಾರ್. ನಮಸ್ತೆ. ಎಸ್, ನಮ್ಮ ಹೊಸಬ್ರು ಮಾಸ್ಟರ್ ಸಾರಿ, ಒಂದು ತಮಾಷೆ ಅಥವಾ ಹಾಸ್ಯ ಅಂತ ನೀವು ತಿಳ್ಕೊಬಹುದು. ನೋಡಿ, ಪ್ರತಿಯೊಬ್ಬರಲ್ಲೂ ಒಂದು ಕಲೆ ಇರುತ್ತೆ. ಸ್ವಾಧ್ಯಾಯಕ್ಕೆ ಹಿಂದಾದ್ರೇನು, ಆದ್ರೆ ಹಾಡಿನಲ್ಲಿ ಮುಂದಾಗ್ತೇನೆ ಅಂತ ಬಂದ್ ಹಾಡ್ತಾ ಇದ್ದಾರೆ. ಇದು ನಿಮ್ಮಲ್ಲಿರುವಂತಹ ಕಲೆ. ಭಯವನ್ನೇ ಹೋಗ್ಲಾಡ್ಸಿದೆ ಈ ವೇದಿಕೆ. ಎಷ್ಟು ಗ್ರೇಟ್ ಅಲ್ವಾ? ಸೂಪರ್. ಅದು ನಿಮ್ಮಿಂದ ಮೇಡಮ್. ಧನ್ಯವಾದಗಳು ಮೇಡಮ್. ಎಸ್ ಮೇಡಮ್, ಇದೇ ರೀತಿ ಬರ್ತಾ ಇರ್ರಿ, ನಕ್ಕು ನಗಿಸಿ ಅಂತ ಹೇಳ್ತಾ, ಎಸ್ ಮಾಸ್ಟರ್ಸ್, ಇನ್ನು ಹೊಸ ಮಾಸ್ಟರ್ಸ್ ಬನ್ನಿ ಬನ್ನಿ ಅಂತ ನಾವು ನಮಗೆಲ್ರಿಗೂ ಒಂದು ಮನರಂಜನೆ ಬೇಕು, ನಕ್ಕು ನಗಿಸ್ಬೇಕು ಅಂತ ಹೊಸ ಮಾಸ್ಟರ್ ಬನ್ನಿ, ಯಾರೆಲ್ಲ ಮಾತಾಡಿಲ್ಲ ಬನ್ನಿ ಅಂತ ಮತ್ತೊಮ್ಮೆ ಹೇಳ್ತಾ, ಅಷ್ಟರಲ್ಲಿ ಹ್ಯಾಂಡ್ ರೈಸ್ ಎಲ್ಲ ಬಂದಿರುತ್ತೆ, ಹ್ಯಾಂಡ್ ರೈಸ್ ಮಾಡಿ ಅಂತ ಮತ್ತೊಮ್ಮೆ ತಿಳಿಸ್ತಾ ಮುಂದಿನ ಅವಕಾಶ. ಮಾಸ್ಟರ್ಸ್, ಇನ್ನೊಂದು ವಿಷಯ ಏನು ಅಂದ್ರೆ, ಈಗ ಹ್ಯಾಂಡ್ ರೈಸ್ ಮಾಡಿದ ತಕ್ಷಣ ಮತ್ತೆ ನಾವು ಪಾರ್ಟಿಸಿಪೆಂಟ್ ಲಿಸ್ಟ್ ಹೋಗಿ ಅದೇ ನಮ್ಮ ಹೆಸರಿನ ಮೇಲೆ ಟಚ್ ಮಾಡಿದಾಗ ಹ್ಯಾಂಡ್ ಲೋ ಅಂತ ತೋರಿಸುತ್ತೆ. ಪಾರ್ಟಿಸಿಪೇಟ್ ಮಾಡಾದ್ಮೇಲೆ ಅದು ಹ್ಯಾಂಡ್ ಲೋ ಮಾಡ್ಕೊಬಿಡಿ. ಹಿರೇಮಠ್ ಮೇಡಮ್, ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅವಕಾಶಕ್ಕಾಗಿ ನಾನೊಂದು ಕನಕದಾಸರ ಕೃತಿ ಹಾಡ್ತೀನಿ. ಮಾಸ್ಟರ್ಸ್ ಎಲ್ಲರಿಗೂ ಶುಭೋದಯ. ಎಸ್ ಮೇಡಮ್. ನಾನು ನೀನು ಎನ್ನದಿರು, ನಾನು ನೀನು ಎನ್ನದಿರು, ಹೇ ಮಾನವ ಧ್ಯಾನದಿಂದ ನಿನ್ನ ನೀನೇ ತಿಳಿದು ನೋಡಲು, ಧ್ಯಾನದಿಂದ ನಿನ್ನ ನೀನೇ ತಿಳಿದು ನೋಡಲು, ನಾನು ನೀನು ಎನ್ನದಿರು, ನಾನು ನೀನು ಎನ್ನದಿರು, ಹೇ ಮಾನವ ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನೆಲೋ, ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನೆಲೋ, ಅನ್ನದಿಂದ ಬಂದ ಕಾಯ ನಿನ್ನದೇನೆಲೋ, ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನೆಲೋ, ಅನ್ನದಿಂದ ಬಂದ ಕಾಯ ನಿನ್ನದೇನೆಲೋ, ಕಣ ಕಣದಿ ಕೇಳುವ ಘೋಷ ನಿನ್ನದೇನೆಲೋ, ಕಣ ಕಣದಿ ಕೇಳುವ ಘೋಷ ನಿನ್ನದೇನೆಲೋ, ನಿನ್ನ ಬಿಟ್ಟು ಹೋಗೋ ಜೀವ ನಿನ್ನದೇನೆಲೋ, ನಿನ್ನ ಬಿಟ್ಟು ಹೋಗೋ ದೇಹ ನಿನ್ನದೇನೆಲೋ, ನಾನು ನೀನು ಎನ್ನದಿರು, ನಾನು ನೀನು ಎನ್ನದಿರು, ಹೇ ಮಾನವ ಕಾಲಕರ್ಮಶೀಲ ನೇಮ ನಿನ್ನದೇನೆಲೋ, ಕಾಲಕರ್ಮಶೀಲ ನೇಮ ನಿನ್ನದೇನೆಲೋ, ಜಾಲವಿದ್ಯೆ ಬಯಲ ಮಾಯೆ ನಿನ್ನದೇನೆಲೋ, ಕಾಲಕರ್ಮ ಶೀಲ ನೇಮ ನಿನ್ನದೇನೆಲೋ, ಜಾಲವಿದ್ಯೆ ಬಯಲ ಮಾಯೆ ನಿನ್ನದೇನೆಲೋ, ಜೋತು ಬಿದ್ದ ತೊಗಲ ಗೊಂಬೆ ನಿನ್ನದೇನೆಲೋ, ಜೋತು ಬಿದ್ದ
ತೊಗಲ ಗೊಂಬೆ ನಿನ್ನದೇನಲೋ ಲೋಲಾದಿ ಕೇಶವನ ಭಕ್ತನಾಗೆಲೋ ಲೋಲಾದಿ ಕೇಶವನ ಭಕ್ತನಾಗೆಲೋ ನಾನು ನೀನು ಎನ್ನದಿರೋ ನಾನು ನೀನು ಎನ್ನದಿರೋ ಹೇ ಮಾನವ ಆ ಧ್ಯಾನದಿಂದ ನಿನ್ನ ನೀನೇ ತಿಳಿದು ನೋಡಲು ಧ್ಯಾನದಿಂದ ನಿನ್ನ ನೀನೇ ತಿಳಿದು ನೋಡಲು ನಾನು ನೀನು ಎನ್ನದಿರೋ ನಾನು ನೀನು ಎನ್ನದಿರೋ ನಾನು ನೀನು ಎನ್ನದಿರೋ. ಥ್ಯಾಂಕ್ ಯು, ಧನ್ಯವಾದಗಳು ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ನಾನು ನೀನು ಎನ್ನದಿರು ಈ ಒಂದು ಹಾಡಲ್ಲಿ ಯಾವ್ದು ಮೇಡಮ್? ಕನಕದಾಸರು? ಹಾ, ಕನಕದಾಸರ ಕೃತಿ. ಹಾ, ಇದರಲ್ಲಿ ಒಂದು ವಿಷಯ ನಾನು ಹೇಳ್ಬೇಕಿತ್ತು. ನೆನ್ನೆ ಮೇಡಮ್ ಪತ್ರಿಜಿ ಗುರುಗಳದ್ದು ಒಂದು ಫಿಲಂ ಬರ್ತಾ ಇದೆಯಲ್ಲ, ಒಂದು ಟ್ರೈಲರ್ Yes. ಕೊಟ್ಟಿದ್ರು. ಅದರಲ್ಲಿ ನಾನು ಹೌದು. ಕೇಳ್ದೆ, ಒಬ್ರು ಕೇಳಿದ್ದಾರೆ, ಯಾಕೆ ನೀವು ಒಂದು ಕಠಿಣವಾಗಿ ಬೈತೀರಾ ಅಂತ ಕೇಳಿದಾಗ, ನಾನಾ ಇಲ್ವಲ್ಲ, ಎಲ್ಲರಲ್ಲೂ ನಾನಿದ್ದೇನೆ, ಎಲ್ರು ನಾನೇ, ನಾನು ನೀನು ಭೇದ ಭಾವ ಇಲ್ಲ, ಅದೇಗೆ ನನಗ್ ನಾನೇ ಅನ್ಕೊಂಡಿದ್ದಲ್ವಾ ಅಂತ ಹೇಳ್ತಾರಂತೆ. ಅದು Yes. ನೆನ್ಪಿಗ್ ಬಂತು. ತುಂಬಾ ಸೊಗಸಾಗಿತ್ತು ಮೇಡಮ್. ಮೇಡಮ್, ಏನ್ ಗೊತ್ತಾ, ಇದರಲ್ಲಿ ಅರ್ಥಗರ್ಭಿತ ಏನಂದ್ರೆ, ಕಣ ಕಣದಿ ಕೇಳುವ ಘೋಷ ಅಂದ್ರೆ ಪ್ರತಿ ನರನಾಡಿನಲ್ಲಿನೂ ನಮ್ಮ ನಾಡಿ ಮಿಡಿತ ನುಡಿತೈತಿ. ಅದು ಯಾವ್ದು ನಿಂದು ನಿನ್ಗೆ ಹೇಳಾರ್ದ ನಿನ್ ದೇಹ ಬಿಟ್ಟು ಹೋಗ್ಬಿಡ್ತದಲ್ಲ ಆತ್ಮ. ನಿನ್ ಹೇಳ್ತದ? ಹೇಳಂಗಿಲ್ಲ. ನಿನ್ನ ದೇಹ ಬಿಟ್ಟು ಹೋಗ್ತದ. ಜೋತು ಬಿದ್ದ ತೊಗಲಾಗೊಂಬೆ, ನಾವು ಸ್ಕೆಲಿಟನ್ ನೋಡ್ತೀವಲ್ವಾ, ಅಸ್ಥಿ ಪಂಜರ, ಅದಕ್ಕೆ ಇದು ನಶ್ವರವಾದ ದೇಹ. ಇದನ್ನ ನೆಚ್ಚಬೇಡ, ನೀನು ಮೋಹ ಮಾಡ್ಬೇಡ, ನಾನು ನೀನು ನಂದು ನಿಂದು ಅಂತ ಹೇಳಿ ಯಾವತ್ತೂ ಸ್ವಾರ್ಥ ತೋರಿಸ್ಬೇಡ. ನಿನ್ನ ದೇಹನೇ ನಿನ್ನ ಮಾತು ಕೇಳಂಗಿಲ್ಲ. ನಮ್ಗೆ ಹೇಳಿ ಏನಾದ್ರು ನಿದ್ದೆ ಬರ್ತಾ, ನಮ್ಗೆ ಹೇಳಿ ಏನಾದ್ರು ಮಲಮೂತ್ರ ವಿಸರ್ಜನೆ ಮಾಡ್ತಾ, ಅದ್ರ ಕಾರ್ಯ ಅದನ್ನ ಮಾಡ್ತದಲ್ಲ. ಪ್ರತಿ ಕಣದಲ್ಲಿನೂ ಮಂತ್ರ ಘೋಷ ನುಡಿಯುವಂತ ಒಂದು ಶಕ್ತಿ ಇದೆ ನಮ್ ದೇಹಕ್ಕೆ ಅನ್ನುವಂತ ತುಂಬಾ ಅರ್ಥಗರ್ಭಿತವಾದ ಹಾಡು ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಸಂದರ್ಭಾನುಸಾರ ಹೇಳ್ಬೇಕು ಅಂತಂದ್ರೆ, ನಾವು ನೋಡ್ತಾ ಇರ್ತೇವೆ, ತುಂಬಾ ತುಂಬಾ ಜನಗಳಲ್ಲಿ ನೋಡ್ತಾ ಇರ್ತೀವಿ ಪ್ರಾಪಂಚಿಕವಾಗಿ, ಅಹಂಭಾವ ಅಂದ್ರೆ ದುರಹಂಕಾರ, ಸ್ವಾರ್ಥ, ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಬಟ್ ಆದ್ರೆ ಈ ಮಾರ್ಗಕ್ಕೆ ಬಂದ್ಮೇಲೆ ಇದೆಲ್ಲ ಇರೋದಿಲ್ಲ. ತುಂಬಾ ಶಾಂತ ಸ್ವಭಾವರ ಆಗ್ಬಿಡ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಈಗ ನಾಗಲಲಿತಾ ಮೇಡಮ್ ಕಾಯ್ತಾ ಇದ್ದಾರೆ, ಯಾವಾಗ ನನ್ಗೆ ಅನ್ಮಿಟ್ ಕೊಡ್ತಾರೋ ಅಂತ. ಎಸ್ ಮೇಡಮ್, ವೆಲ್ಕಮ್ ಮೇಡಮ್. ಆಗ್ತಾ ಅನ್ಮ್ಯೂಟ್ ಕೊಟ್ಟಿದೆ ನೋಡಿ. ಕೊಟ್ಟಿದೆ ನೋಡಿ ಮೇಡಮ್. ಆಗ್ತಾ ಇಲ್ವಾ? ನೆಟ್ವರ್ಕ್ ಕೊಟ್ಟೋಗಿತ್ತು ಮಧ್ಯ, ಅದಕ್ಕೆ ಕೆಳಗಡೆ ಆಗ್ಬಿಟ್ಟಿತ್ತು. ನಮಸ್ತೆ. ನಮಸ್ತೆ ಮೇಡಮ್. ಇದು ಒಂದು ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವವರು ಯಾರು ಅಂತ ಮೇಡಮ್, ಒಂದು ಸಣ್ಣದು ಒಂದು ಪೇಪರ್ ಕಟಿಂಗ್ ಎತ್ತಿಟ್ಟಿದ್ದೆ. ಒಂದು ಆಫೀಸಲ್ಲಿ ನಡೆಯುವಂತದ್ದೊಂದು ಘಟನೆ. ಒಂದಿನ ಉದ್ಯೋಗಿಗಳು ಕಚೇರಿಗೆ ಬಂದಾಗ ಗೇಟಿನ ಬಳಿ ಒಂದು ದೊಡ್ಡದೊಂದು ನೋಟಿಸ್ ಅಂಟಿಸಿರುತ್ತೆ. ಈ ಕಂಪನಿಯಲ್ಲಿ ನಿಮ್ಮ ಪ್ರಗತಿಯನ್ನು ತಡೆಯುತ್ತಿದ್ದ ವ್ಯಕ್ತಿ ನಿನ್ನೆ ನಿಧನವಾಗಿದ್ದಾರೆ. ಅವರಿಗೆ ಅಂತಿಮ ನಮನ ಸಲ್ಲಿಸಲು ನಿಮಗೆ ಅವಕಾಶ ನೀಡುತ್ತಿದ್ದೇವೆ. ದಯವಿಟ್ಟು ಒಬ್ಬೊಬ್ಬರಾಗಿ ಮೀಟಿಂಗ್ ಹಾಲ್ಗೆ ಹೋಗಿ ಅವರನ್ನ ನೋಡಿ ಬರಬಹುದು ಅಂತ ನೋಟಿಸ್ ಅಂಟಿಸಿರುತ್ತೆ. ನೋಟಿಸ್ ಓದಿದ ಎಲ್ಲರಿಗೂ ಮೊದಲು ಸ್ವಲ್ಪ ದುಃಖವಾಗುತ್ತೆ, ಆದ್ರೆ ನಂತರ ಕುತೂಹಲ ಮೂಡುತ್ತೆ. ನಮ್ಮ ಬೆಳವಣಿಗೆಯನ್ನು ತಡೆಯುತ್ತಿದ್ದ ಆ ವ್ಯಕ್ತಿ ಯಾರು ಎಂಬ ಪ್ರಶ್ನೆಯೊಂದಿಗೆ ಎಲ್ಲರೂ ಹಾಲ್ನಂತ ಹೆಜ್ಜೆ ಹಾಕ್ತಾರೆ. ಹಾಲ್ನ ಹೊರಗೆ ದೊಡ್ಡ ಸಮೂಹವೇ ನೆರೆದಿರುತ್ತೆ. ಕಾವಲುಗಾರರು ಎಲ್ಲರನ್ನು ನಿಯಂತ್ರಿಸುತ್ತಾ ಒಬ್ಬೊಬ್ಬರನ್ನೇ ಒಳಗಡೆ ಬಿಡ್ತಾರೆ. ಒಳಗೆ ಹೋಗಿ ಬರುತ್ತಿದ್ದ ಪ್ರತಿಯೊಬ್ಬ ವ್ಯಕ್ತಿಯು ಬಹಳ ಗಂಭೀರವಾಗಿ ಹೊರ ಬರ್ತಿರ್ತಾರೆ. ಯಾವುದೋ ಹತ್ತಿರದ ಸಂಬಂಧಿ ತೀರಿಕೊಂಡಂತಹ ಭಾವನೆ ಅವರ ಮುಖದಲ್ಲಿರುತ್ತೆ. ಈ ಬಾರಿ ಒಳಗೆ ಹೋಗುವ ಸರದಿ ಒಬ್ಬ ಹಳೆಯ ಉದ್ಯೋಗಿಯದಾಗಿರುತ್ತೆ. ಅವನಿಗೆ ಎಲ್ಲರ ಬಗ್ಗೆಯೂ ದೂರುಗಳೇ, ಕಂಪನಿ ಬಗ್ಗೆ, ಸಹೋದ್ಯೋಗಿಗಳ ಬಗ್ಗೆ, ಸಂಬಳದ ಬಗ್ಗೆ, ಹೀಗೆ ಪ್ರತಿಯೊಂದರಲ್ಲೂ ತಪ್ಪು ಹುಡುಕ್ತಿರ್ತಾನೆ. ಆದ್ರೆ ಇಂದು ಆತ ಸ್ವಲ್ಪ ಖುಷಿಯಾಗಿದ್ದಂತೆ ಕಾಣಿಸುತ್ತೆ. ಯಾರಿಂದಾಗಿ ನನ್ನ ಜೀವನದಲ್ಲಿ ಇಷ್ಟೊಂದು ಸಮಸ್ಯೆಗಳಿದ್ವೋ ಆತ ಕೊನೆಗೂ ಹೋದ್ನಲ್ಲ ಎಂದುಕೊಳ್ಳುತ್ತಾ
ತನ್ನ ಸರದಿ ಬಂದಾಗ ವೇಗವಾಗಿ ಶವಪೆಟ್ಟಿಗೆಯ ಬಳಿ ಹೋಗಿ ಕುತೂಹಲದಿಂದ ಇಣುಕಿ ನೋಡ್ತಾನೆ. ಆದ್ರೆ ಅಲ್ಲಿ ಕಂಡದ್ದೇನು? ಶವಪೆಟ್ಟಿಗೆಯ ಒಳಗೆ ಒಂದು ದೊಡ್ಡ ಕನ್ನಡಿ ಇಟ್ಟಿರ್ತಾರೆ. ಕನ್ನಡಿ ಇರಿಸಲಾಗಿರುತ್ತೆ. ಇದನ್ನು ಕಂಡು ಆತನಿಗೆ ಸಿಟ್ಟು ಬಂತು ಮತ್ತು ಜೋರಾಗಿ ಕಿರುಚಲು ಹೋದ. ಅಷ್ಟರಲ್ಲಿ ಆ ಕನ್ನಡಿಯ ಪಕ್ಕದಲ್ಲಿ ಒಂದು ಸಂದೇಶ ಆತನಿಗೆ ಕಣ್ಣಿಗೆ ಬಿತ್ತು. ಈ ಜಗತ್ತಿನಲ್ಲಿ ನಿಮ್ಮ ಪ್ರಗತಿಯನ್ನು ತಡೆಯಬಲ್ಲ ಏಕೈಕ ವ್ಯಕ್ತಿ ನೀವು ಮಾತ್ರ. ನಿಮ್ಮ ಜೀವನದಲ್ಲಿ ಕ್ರಾಂತಿ ತರಬಲ್ಲ ವ್ಯಕ್ತಿಯೂ ನೀವೇ. ನಿಮ್ಮ ಬದಲಾದಾಗ, ಗೆಳೆಯರು ಬದಲಾದಾಗ ಅಥವಾ ನಿಮ್ಮ ಕಂಪನಿ ಬದಲಾದಾಗ ನಿಮ್ಮ ಜೀವನ ಬದಲಾಗುವುದಿಲ್ಲ. ನಿಮ್ಮ ಜೀವನ ಬದಲಾಗುವುದು ನೀವು ಬದಲಾದಾಗ ಮಾತ್ರ. ಯಾವಾಗ ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು ಎಂಬ ಸತ್ಯವನ್ನು ಅರಿತುಕೊಳ್ಳುತ್ತೀರೋ ಆಗ ಬದಲಾವಣೆ ಆರಂಭವಾಗುತ್ತದೆ. ನೀವು ಬೆಳೆಸಿಕೊಳ್ಳಬೇಕಾದ ಅತ್ಯುತ್ತಮ ಸಂಬಂಧವೆಂದರೆ ಅದು ನಿಮ್ಮೊಂದಿಗೆ ನೀವು ಬೆಳೆಸಿಕೊಳ್ಳುವ ಸಂಬಂಧ. ಈ ಕ್ಷಣವೇ ನಾನು ಎಂಬ ಅಹಂಕಾರವನ್ನು ಹೂತು ಹಾಕಿ ಮತ್ತು ಒಬ್ಬ ಹೊಸ ನಾನು ಎಂಬ ವ್ಯಕ್ತಿತ್ವವನ್ನು ಸೃಷ್ಟಿಸಿಕೊಳ್ಳಿ. ನಮ್ಮ ಸೋಲು ಗೆಲುವಿಗೆ ನಾವೇ ಜವಾಬ್ದಾರರು. ಜಗತ್ತು ಒಂದು ಕನ್ನಡಿ ಇದ್ದಂತೆ. ಅದು ಮನುಷ್ಯನ ಪ್ರಬಲ ವಿಚಾರಗಳ ಬಗ್ಗೆ ಪ್ರತಿಬಿಂಬವನ್ನು ಮಾತ್ರ ನೀಡುತ್ತದೆ. ಶವಪೆಟ್ಟಿಗೆಯಲ್ಲಿರುವ ಕನ್ನಡಿ ವಾಸ್ತವವಾಗಿ ಹೇಳುತ್ತಿರುವುದು ಏನೆಂದರೆ, ಹೊರಗಿನ ಪರಿಸ್ಥಿತಿಯನ್ನು ದೂಷಿಸುವ ಬದಲು ನಮ್ಮ ಆಲೋಚನೆ ಮತ್ತು ದೃಷ್ಟಿಕೋನವನ್ನು ಬದಲಿಸಿಕೊಂಡಂತೆ ಜಗತ್ತೇ ಬದಲಾಗುತ್ತದೆ. ನಿಮ್ಮ ದೋಷವನ್ನು ನೀವು ಅರಿತುಕೊಂಡರೆ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ, ಪ್ರೀತಿಸುತ್ತದೆ ಅಂತ ಒಂದು ಸಂದೇಶ ಇತ್ತು. ಅದು ನೋಡ್ಕೊಂಡು ಅವನು ಬರ್ತಾನೆ ತನ್ನ ತಿಳ್ಕೊಂಡು. ಮೇಡಮ್ ಥ್ಯಾಂಕ್ ಯು ಮೇಡಮ್. ವಾ ಮೇಡಮ್ ಬೇಕಿತ್ತು. ಅತ್ಯದ್ಭುತವಾದ ಸಂದೇಶ ನನ್ನ ಮನಸ್ಸಿಗೆ ತುಂಬಾ ಹಿಡಿಸ್ತು. ನೀವ್ ಹೇಳಿದ್ರಿ ನಮ್ಮ ಪ್ರಗತಿಗೆ ಯಾವ್ದ್ ಕಾರಣ ಅಂತ ನಾನು ನೋಡ್ತಾ ಇದ್ದೆ. ನಿಜಕ್ಕೂ ಅದು ನಾವೇನೆ. ಅದೇನಾದ್ರೂ ಇಲ್ಲಿವರೆಗೂ ನಾವೇನೋ ಸಕ್ಸಸ್ ಆಗಿರ್ತೀವಿ ಅಥವಾ ಹಿಂದೆ ಉಳಿದಿರ್ತೀವಿ ಅನ್ನೋದಾದ್ರೆ ಅದಕ್ಕೆ ಯಾರ್ ಕಾರಣ? ಏನೇನೋ ನಾವು ಹುಡುಕ್ತಾ ಇರ್ತೀವಿ, ನಮ್ಮ ಕಲ್ಪನೆಗೂ ಸಹ ಅದ್ ಬಂದಿರೋದಿಲ್ಲ. ಒಂದು ಸಾರಿ ನಾವು ಕುಳಿತುಕೊಂಡು ಅದು ಈ ಧ್ಯಾನ ಮಾರ್ಗಕ್ಕೆ ಬಂದಾಗ ಅವ್ರಿಗೆ ಬೇಗನೆ ಅರ್ಥ ಆಗ್ಬಿಡುತ್ತಿದ್ದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೇ ರೀತಿ ನೀವು ಒಳ್ಳೆ ಸಂದೇಶವನ್ನ ತರ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದಗಳು. ಮುಂದಿನ ಅವಕಾಶ ನಮ್ಮ ರಂಗಸ್ವಾಮಿ ಸರ್ ಕೊಟ್ಕೊಡೋಣ. ಒಂದು ಹಾಡು ಹೇಳ್ತಾರೆ ಅಂತ ಭಾವಿಸ್ತೀನಿ. ರಂಗಸ್ವಾಮಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ, ವೆಲ್ಕಮ್ ಸರ್. ಎಲ್ಲಾ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಮೇಡಮ್ ಅವ್ರು ಒಂದ್ಸತಿ ಹೇಳಿದ್ದೆ, ನಾವು ನ್ಯೂಸ್ ಕೊಟ್ಟಾಗ ನಮ್ಮನ್ನು ಅದರಲ್ಲೇ ಆದ್ಯತೆ ಕೊಡಿ, ಯಾಕಂದ್ರೆ ನಾವು ಫ್ರೀ ಇದ್ದಾಗ ಕೊಡ್ತೀವಿ, ಇನ್ನು ಆಮೇಲೆ ರಿಕ್ಷಾದಾಗ ಆಮೇಲೆ ನಾವು ನೀವು ಕೊಟ್ಟರು ನಾವು ತಗೊಳಕ್ ಆಗಲ್ಲ ಅಂತ ಅದನ್ನ ನೆನ್ಸ್ಕೊಂಡು ಕೊಟ್ಟಿದ್ದಾರೆ ಅಂತ ತುಂಬಾ ಧನ್ಯವಾದಗಳು ಅಶ್ವಿನಿ ಮೇಡಮ್ ಅವರಿಗೆ. ಒಂದು ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಗಣಪತಿ ಸ್ತೋತ್ರದ ಮುಖಾಂತರ ಪ್ರಾರಂಭ ಮಾಡಿ ಒಂದು ಚುಟುಕಾದ ಜಾನಪದ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೀನಿ. ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಕುಂಬಾರ ಮಾಡಿದ ಕೊಡನವ್ವ, ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕು ತಂದೇನಾ ತಂಗಿ ನೀರಿಗೆ ಬಂದೇನಾ, ಬಾಳೆಯ ಬನದಾಗ ಬಾಗಿನ ಹೆಂಗೆ ಬರಲವ್ವ, ಬಾಗಿನ ಹೆಂಗೆ ಬರಲವ್ವ, ಬಾಡು ಮಗಳ ಕೇಳ ಸಂಜವ್ವ, ಬಾಳುವಂತಾರ
ಮಗಳ ಕೇಳೆ ಸಂಜೆವ್ವ ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಕುಂಬಾರ ಮಾಡಿದ ಕೊಡನವ್ವ ಚಂದಕು ತಂದೇನಾ ತಂಗಿ ತಂದೇನಾ ಬನದಾಗ ನಂಬಿ ನ ಹೆಂಗೆ ಬರಲವ್ವ ನಂಬಿ ನ ಹೆಂಗೆ ಬರಲವ್ವ ಯುವಂತರ ಮಗಳ ಕೇಳೆ ಪಂಜವ್ವ ಮಗಳ ಕೇಳೆ ಪಂಜವ್ವ. ಸಾಕು. ಇನ್ನ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಬೇರೆ ಒಂದು ಅವಕಾಶ ಸಿಗಲಿ. ವಾವ್, ಸೂಪರ್ ಸರ್. ನೀವು ಬಸ್ನಲ್ಲಿ ನಿರ್ವಾಹಕರಾಗಿದ್ರು ಕೂಡ ಆ ನಡುವೆ ಕೂಡ ನೀವು ಸಮಯ ಮಾಡ್ಕೊಂಡು ಹಾಡೋದ್ರಲ್ಲ, ನಾನು ಏನಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೇಕು, ಏನಾದ್ರೂ ಒಂದು ಹೊರಗಡೆ ಹಾಕ್ಬೇಕು ಅಂತ ನೀವು ಒಂದು ಹಾಡು ಹೇಳಿದ್ರಿ, ವಿಘ್ನೇಶ್ವರನ ಸ್ತೋತ್ರ ಹೇಳಿದ್ರಿ. ಸೂಪರ್ ಸರ್, ಗ್ರೇಟ್. ಅದಕ್ಕೆ ನಿಮ್ಮ ಯಾಕೆಂದ್ರೆ ನಾವು ಸಮಯ ಸಿಗಲ್ಲ ಅಂತ ಹೇಳೋದು ಅದು ಒಂದು ನೆಪ ಆಗಿರುತ್ತೆ. ನಾವು ಸಮಯ ಸಿಗಲ್ಲ ಅನ್ನೋದ್ಕಿಂತ ನಾವು ಸಮಯ ಮಾಡ್ಕೋಬೇಕು. ಪ್ರತಿಯೊಂದು ವಿಷಯಕ್ಕೂ ಅನ್ವಯಿಸುತ್ತಿದ್ದು ಅದೊಂದು ನೆಪ ಅಷ್ಟೇ. ನಾವು ಹೇಗಾದ್ರೂ ನಾವು ನಮ್ಮಲ್ಲಿ ಅದು ತುಡಿತ ನಾವು ತೊಡಸ್ಕೋಬೇಕು ಅಂತಿದ್ರೆ ನಾವು ಹೇಗಾದ್ರೂ ನಾವು ಅದಕ್ಕೆ ಹೊಂದ್ಕೋಬೇಕು, ನಾವು ಅದಕ್ಕೆ ಜೋಡಿಸ್ಕೋಬೇಕು. ಆವಾಗ್ಲೇ ಅದು ಸಾಧಕರಾಗಕ್ ಸಾಧ್ಯ ಹೊರತು ನೆಪ ಹೇಳ್ಕೊಂಡು ನಾವು ಹಿಂದೆ ಹೇಳಿದ್ರೆ ನಾವು ಸಾಧಕರಾಗಕ್ಕೆ ಸಾಧ್ಯ ಇಲ್ಲ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ಎಸ್ ಸರ್, ಈ ಹಿಂದೆ ನಾಗಲಲಿತಾ ಮೇಡಮ್ ಅವರ ಸಂದೇಶದಲ್ಲಿ ಇತ್ತು ಒಳ ಅರ್ಥ. ಇದೆಲ್ಲ ಎಲ್ಲ ನೆಪದಲ್ಲೇ ಮುಂದುವರಿಯುವಂಥದ್ದು ಬೇಡ ಅಂತ ಹೇಳ್ತಾ. ಎಸ್, ನಿಮ್ಮ ಒಂದು ಹಾಡಿಗೆ ತಾಳಕ್ಕೆ ನಮ್ಮ ಲಕ್ಷ್ಮೀದೇವಿ ಪಂಡಿತ್ ಅವರ ನೃತ್ಯ ಶ್ರುತಿಗೂಡಿತ್ತು. ಅದು ಖುಷಿ ಆಯ್ತು. ನಾನು ಅವ್ರಿಗೆ ಗೇಲಿ ಮಾಡಿದ್ನೋ ಅಥವಾ ಏನ್ ಮಾಡಿದ್ನೋ ಗೊತ್ತಿಲ್ಲ, ಬಟ್ ಹೊಸ ಮಾಸ್ಟರ್ ಅಂತ ಕರೆದೆ. ಅದು ಕಾಮಿಡಿನೂ ಆಗಿತ್ತು. ಬಟ್ ಅವರಿಗೆ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಸೂಪರ್. ಲಕ್ಷ್ಮೀದೇವಿ ಮೇಡಮ್, ನಿಮ್ಮನ್ನೇನೋ ಅಂತಿದ್ದೆ. ಓಕೆ, ಸೂಪರ್. ಮುಂದಿನ ಅವಕಾಶ ನಮ್ಮ ರಂಗಸ್ವಾಮಿ ಸರ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾರಾಯಣ ನಾಯಕ್ ಅಂದ್ರೆ ಅವರ ಮೊಮ್ಮಗಳಿಂದ ಒಂದು ಹಾಡೇನಾರು ಕೇಳ್ತೀವಿ ಅಂತ ಅನಿಸ್ತಾ ಇದೆ. ವೆಲ್ಕಮ್ ಪುಟ. ಎಸ್ ಮ್ಯಾಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನನ್ನ ಹೆಸರು ಸೋನಿಕಾ. ನಾನು 4th ಸ್ಟ್ಯಾಂಡರ್ಡ್ ಅಲ್ಲಿ ಓದುತ್ತಿದ್ದೇನೆ. ನಾನು ಇವಾಗ ಕನ್ನಡ ನಮ್ಮನ ಹರಕೆ ಪದ್ಯ ಹೇಳುತ್ತಿದ್ದೇನೆ. ಕನ್ನಡಕ್ಕೆ ಹೋರಾಡೋ ಕನ್ನಡದ ಕಂದ, ಕನ್ನಡವ ಕಾಪಾಡೋ ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆದಿರು ಚಿನ್ನ, ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ. ಮೊಳೆಯ ಹಾಲಿತ್ತಂತೆ ಸವಿಜೇನು ಬಾಯಿಗೆ, ಮೊಲೆಯ ಹಾಲಿತ್ತಂತೆ ಸವಿಜೇನು ಬಾಯಿಗೆ. ತಾಯಿಯ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ, ಗುರುವಿನ ನೊಳ್ಳುಡಿಯಂತೆ ಶ್ರೇಯಸ್ಸು ಬಾಳಿಗೆ. ತಾಯ್ನಾಡಿಗೆ ದುಡಿದು ಮಡಿಯ ಪರಗಳಿಗೆ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ. ಕನ್ನಡ ನಮ್ಮನ ಹರಕೆ ಇದು ಮರೆದಿರು ಚಿನ್ನ, ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ. ಕನ್ನಡಕ್ಕೆ ಹೋರಾಡು ಕಲಿಯಾಗಿರನ್ನ. ಇದನ್ನು ಬರೆದವರು ಕುವೆಂಪು. ಥ್ಯಾಂಕ್ ಯು ಮಾಸ್ಟರ್. ಅವಕಾಶಕ್ಕಾಗಿ ಧನ್ಯವಾದಗಳು. ಸೂಪರ್. ಸೋನಿಕಾ ಅಲ್ಲ ಹೆಸರು? ಒಂದು ಚಪ್ಪಾಳೆ, ನಮ್ಮ ಪುಟ್ಟನಿಗೆ ಒಂದು ಚಪ್ಪಾಳೆ ನಾವೆಲ್ಲರೂ ಕೊಡೋಣ. ಯಾಕೆಂದ್ರೆ ನೆಕ್ಸ್ಟ್ ಸಾಟರ್ಡೆ ಬಂದು ನಮ್ಗೇನಾದ್ರೂ ಒಂದು ನೃತ್ಯನೋ ಮತ್ತೆ ಇನ್ನೊಂದು ನಾಟಕ ಇದೆಲ್ಲ ತೋರಿಸ್ಕೊಡ್ಬೇಕು. ಸೂಪರ್ ಪುಟ. ಎಸ್ ಮಾಸ್ಟರ್ಸ್, ಇದರೊಂದಿಗೆ ನಾವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಬರೀ ನಾವಷ್ಟೇ ಇಲ್ಲ, ನಮ್ಮ ಮನೆಯಲ್ಲಿ ಇರುವಂತಹ ಸದಸ್ಯರುಗಳು ಅವರು ಕೂಡ ಒಂದು ಸಂದೇಶ ಭರಿತವಾದ ಮಾತುಗಳನ್ನ ಕೇಳಿಸ್ಕೊಳ್ತಾರೆ. ಹಾಗೆ ಮಕ್ಕಳುಗಳು ಇದ್ರು ಅವರು ಸಹ ಈ ಒಂದು ಚಟುವಟಿಕೆಗಳಲ್ಲಿ ಪಾಲ್ಗೊಂಡಾಗ ಅವರು ಸಹ ತುಂಬಾ ಆಕ್ಟಿವೇಟ್ ಆಗ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ವಿಡಿಯೋ ಎಲ್ಲ ಆಫ್ ಇದೆ. ಎಲ್ರಿಗೂ ಬೋರ್ ಆಗ್ತಾ ಇದೆಯಾ? ಈ ನೋಡಿ ಕಾಮಿಡಿ ತರೋಣವಾ? ಅಶ್ವಿನಿ ಮ್ಯಾಮ್ ನಮಸ್ತೆ. ನಮಸ್ತೆ.
ನಮಸ್ತೆ ಹಾಲ್ ಮಾಸ್ಟರ್ಸ್. ಇವತ್ತು ಒಂದು 3 ಗಂಟೆಯಿಂದ 4:30 ತನಕ ನಡೆಯುವಂತ ಕಾರ್ಯಕ್ರಮದಲ್ಲಿ ಒಂದು ಧನ್ಯತಾ ಭಾವ ಅಂತಂದ್ರೆ ಬಿಟ್ಟು ಒಂದು ಗ್ರಾಟಿಟ್ಯೂಡ್ ಧ್ಯಾನ ನಡೀತಾ ಇದೆ ಮಾಸ್ಟರ್ಸ್. ಎಲ್ಲರೂ ತಪ್ಪದೆ ಜಾಯಿನ್ ಆಗಿ, ಯಾಕೆಂದ್ರೆ ನಮ್ಗೆ ಧನ್ಯತಾ ತಿಳಿಸ್ಲೇಬೇಕು. ನಮ್ಮ ಜೀವನ ಒಂದು ಉತ್ತಮವಾಗಿ ನಾವು ನಡೆಸ್ಬೇಕು ಅಂತಂದ್ರೆ ಧನ್ಯತಾ ಭಾವ ಅನ್ನೋದು ಇರ್ಲೇಬೇಕು. ಹಾಗಾಗಿ ಶನಿವಾರ ವಿಶೇಷ ಸಂಚಿಕೆಯಲ್ಲಿ ಎಲ್ಲರೂ ಹಾಡು ಕಥೆಗಳು ಇರುತ್ತೆ. ಆಗ ಅದ್ರ ಜೊತೆನೆ ಇದೊಂದು ವಿಶೇಷವಾದ ಧ್ಯಾನನೂ ಇರುತ್ತೆ ಮಾಸ್ಟರ್ಸ್. ಎಲ್ಲರೂ ತಪ್ಪದೆ ಜಾಯಿನ್ ಆಗಿ ಅಂತ ಹೇಳ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಅಶ್ವಿನಿ ಮ್ಯಾಮ್. ಥ್ಯಾಂಕ್ ಯು. ವಾವ್, ಸ್ವೀಟ್. ಏನಂತ ಹೇಳಿ ನಮ್ಮ ಮಾಸ್ಟ್ರನ, ಅವ್ರು ಬಂತು ಅಂತಂದ್ರೆ ನಗ್ತಾರೆ, ನಗಿಸ್ತಾರೆ, ಸ್ವೀಟ್ ಆಗಿ ಮಾತಾಡ್ತಾರೆ. ಅವರೇ ನಮ್ಮ ಗೀತಾ ಮೇಡಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಮೇಡಮ್, ಗ್ರಾಟಿಟ್ಯೂಡ್ ಸಲ್ಲಿಸೋದಕ್ಕೆ, ಗ್ರಾಟಿಟ್ಯೂಡ್ ತಗೊಳ್ಳೋದಕ್ಕೆ ನಾವು ಧ್ಯಾನ ಖಂಡಿತವಾಗ್ಲೂ ನಾವೆಲ್ಲರೂ ಜಾಯ್ನ್ ಆಗೋಣ ಅಂತ ಹೇಳ್ತಾ, ನೆಕ್ಸ್ಟ್ ಅವಕಾಶ ಯಾರು? ಒಂದು ಹಾಡೇನಾದ್ರೂ ಹೇಳ್ಬಿಡ್ತೀರಾ? ಹಾಗೆ ಮ್ಯೂಟ್ ಆಗೋಯ್ತು ಮೇಡಮ್ದು. ವಿಡಿಯೋ ಆನ್ ಆಗಿಲ್ಲ ಜಾಸ್ತಿ ಮಾಸ್ಟರ್ಸ್. ಯಾಕೆ ಕೋಪನ? ಹೋಗ್ಲಿ, ಒಂದ್ ಕಾಮಿಡಿ ಮಾಡ್ಬಿಡೋಣವಾ? ನಮ್ ಪಂಡಿತ್ರಿಗೆ ಕೇಳ್ಬಿಡ್ತೀನಿ. ಪಂಡಿತ್ರೆ, ನಿಮ್ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಆಗಿದೆ, ಅದನ್ನ ನೀಟಾಗಿ ಕನ್ನಡಿ ನಾವು ಹೇಗೆ ಒರೆಸ್ತೀವೋ ಒರೆಸ್ಕೊಳ್ಳಿ, ನೀಟಾಗಿ ಕಾಣುತ್ತೆ. ಓಕೆ. ರಾಷ್ಟ್ರ ಪ್ರಾಣಿ ಇದ್ರ ಬಗ್ಗೆ ಹೇಳೋಣ. ಈಗ ನಾವು ರಾಷ್ಟ್ರಗೀತೆ ಹಾಡುವಾಗ ಹೇಗಿರ್ತೀವಿ? ಅಲರ್ಟ್ ಆಗಿರ್ತೀವಿ ಅಲ್ವಾ? ಅದೇ ರಾಷ್ಟ್ರಗೀತೆ ಹಾಡುವಾಗ ಒಂದು ರಾಷ್ಟ್ರ ಪ್ರಾಣಿ ಬಂದ್ಬಿಡುತ್ತೆ. ಅವಾಗ ನಾವು ಹಾಡ್ತಾ ಇರ್ತೀವೋ ಇಲ್ಲ ಓಡ್ತಾ ಇರ್ತೀವೋ? ಯಾರು ಹೇಳ್ತೀರಾ? ಅನ್ಮ್ಯೂಟ್ ಅಲ್ಲೇ ಇದ್ದಾರೆ ನಮ್ಮ ನಾಗಲಲಿತಾ ಮೇಡಮ್ನವ್ರು. ಹುಷಾರಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬಿಡಿ, ಹಾಡ್ತಾರ ಇಲ್ಲ ಓಡ್ತಾರ? ಏನು ಕನ್ಫ್ಯೂಸ್, ಏನ್ ಹೇಳೋದು ಅಂತ ಇದಕ್ಕೆ. ಆಡ್ತಾರೆ ಅನ್ಸುತ್ತೆ ಮೇಡಮ್. ಓಕೆ, ಮತ್ತೊಬ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಮಾಸ್ಟರ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ನಾವು ಉತ್ತರ ನೋಡ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ರಾಷ್ಟ್ರಗೀತೆ, ರಾಷ್ಟ್ರಗೀತೆ ಹಾಡುವಾಗ ರಾಷ್ಟ್ರ ಪ್ರಾಣಿ ಬಂದ್ರೆ, ರಾಷ್ಟ್ರ ಪ್ರಾಣಿ ಯಾವುದು? ಹುಲಿ. ಹುಲಿ ಬಂದ್ರೆ ನಾವು ಹಾಡ್ತಾ ಇರ್ತೀವ ಇಲ್ಲ ಓಡ್ತೀವ? ಅದು ನಿಂತು ಬಿಡುತ್ತೆ ಮೇಡಮ್. ಜ್ಯೋತಿ ಮೇಡಮ್ ಆಫ್ಟರ್ ಅಂತ ಏನೋ ಬರ್ದಿದ್ದಾರೆ, ಸ್ಪೆಲ್ಲಿಂಗ್ ಸ್ವಲ್ಪ ನೋಡ್ಕೊಳ್ಳಿ ಮೇಡಮ್. ಮತ್ತೆ ಯಾರ್ದು ಉತ್ತರ ನಾನ್ ನೋಡ್ತೀನಿ, ನಾವೇ ಹೇಳೋದ್ ಬೇಡ. ನಮ್ ಗೌಡ್ರು ಏನೋ ಸೂಪರ್ ಆಗಿರೋ ಕಮೆಂಟ್, ರಂಪಾಡ್ತಾರೆ ಅಂತೆ. ರಂಪಾಡುತ್ತಾರೆ, ಬೇಗ ಅರ್ಥ ಆಗಲ್ಲ ಸರ್ ಈ ವರ್ಡು. ಜ್ಯೋತಿ ಮೇಡಮ್ ಒಳ್ಳೆ ಆನ್ಸರ್ ಕೊಟ್ಟಿದ್ದಾರೆ. ನೋಡಿ, ಕಾಮೆಂಟ್ ಓದೋದ್ರಲ್ಲಿ ಎಷ್ಟು ಮಜಾ ಇದೆ. ಪದ್ರಗುಟ್ಟು ಓಡ್ತಾರಂತೆ, ವಿಲಾಸ್ ಭಾಸ್ಕರ್ ಸರ್ ಹಾಕಿದ್ದಾರೆ. ಸೂಪರ್. ಖಂಡಿತವಾಗ್ಲೂ ಹಾಡಲ್ಲ, ಎಲ್ಲ ಓಡ್ಬಿಡ್ತೀವಿ, ಓಟ್ ಕಿತ್ಬಿಡ್ತೀವಿ. ಸೂಪರ್. ಹೇಳಿದ್ರಲ್ಲ, ಇದು ಒಂದು ಕಲೆ. ಎಸ್ ಮಾಸ್ಟರ್ಸ್, ನಾವು ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡೋದು ಒಂದು ಇಂಪಾರ್ಟೆಂಟ್ ವಿಷಯ ಅದು. ಯಾಕೆಂದ್ರೆ ನಮ್ಗಿನ್ನೂ ಅದು ಚಾಟ್ ಮಾಡೋದಕ್ಕೆ ಬರೆಯೋದಕ್ಕೆ ಬರುತ್ತೆ, ಕಲಿಕೆಗೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ಸಮಯ ನಾನೇ ತಗೊಳ್ಳೋದು ಬೇಡ. 45 ಇನ್ನ 20 ನಿಮಿಷದ ಕಾಲಾವಕಾಶ ಕೇವಲ ನಿಮಗಾಗಿ. ನೋಡೋಣ ಯಾರು ಅದೃಷ್ಟ ಮಾಸ್ಟರ್ಸ್ ಬೇಗ ಬೇಗನೆ ಹ್ಯಾಂಡ್ ರೈಸ್ ಮಾಡಿ ಅವರಲ್ಲಿರುವಂತಹ ಕಲೆನ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ಈಗ ನಾವು ಇನ್ನೊಬ್ರು ಹೊಸ ಮಾಸ್ಟರ್ ಪಾರ್ವತಿ ಅಂತ ಇದೆ, ಅವ್ರಿಗೆ ಕೊಟ್ಬಿಡ್ತೀನಿ. ಎಸ್, ವೆಲ್ಕಮ್ ಮೇಡಮ್. ಪಾರ್ವತಿ ಮೇಡಮ್, ಬನ್ನಿ 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 ಬೇಗ. ಏನ್ ಹೇಳ್ತೀರಿ, ಏನ್ ಆಡ್ತೀರಿ? ಆಷಾಢ ಮಾಸದೊಂದು ಹಾಡು ಆಡ್ತೀನಿ. ಥ್ಯಾಂಕ್ ಯು. ಆಷಾಢ ಮಾಸ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ. ಏನ್ ಮೇಡಮ್? ಅತಿ ಉದ್ದ ಹಾಡಿದ್ರೆ ಶಾರ್ಟ್ ಮಾಡ್ಕೊಳ್ಳಿ. ಶಾರ್ಟ್ ಇದೆ. ಎಸ್ ಮೇಡಮ್. ಆಷಾಢ ಮಾಸ ಬಂದೀತವ್ವ, ಅಣ್ಣ ಬರಲಿಲ್ಲ ಕರಿಯಾಕ, ಅಣ್ಣ ಬರಲಿಲ್ಲ ಕರಿಯಾಕ, ಹೊತ್ತು ಮುಳುಗಿ ಕತ್ತಲಾಗಿ
ದೀಪ ಹಚ್ಚೋ ಹೊತ್ತಾಗಿ ಅಣ್ಣ ಬರಲಿಲ್ಲ ಕರಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಹೂಡಿಕೊಂಡು ಎಂದು ಓದ್ಯಾನು ತವರಿಗೆ ಎಂದು ಓದ್ಯಾನು ತವರಿಗೆ ಸುವಾಲಾಲಿ ಸುವಾಲಿ ಹಿಂದಿನ ಹೊತ್ತು ಹಿಂದೆ ಇರಲಿ ಮುಂದಿನ ಹೊತ್ತು ಮುಂದೆ ಬರಲಿ ಎಂದು ನೋಡ್ಯಾನು ತಾಯಿಯ ಮೋರಿ ಸುವಾಲಾಲಿ ಸುವಾಲಿ ಸುವಾಲಾಲಿ ಸುವಾಲಿ ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ ಅಣ್ಣ ಬರಲಿಲ್ಲ ಕರಿಯಾಕ. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಥ್ಯಾಂಕ್ ಯು. ಅಶ್ವಿನಿ ಮೇಡಮ್ ಥ್ಯಾಂಕ್ ಯು. ಶನಿವಾರ ವಿಶೇಷ ಸಂಚಿಕೆ ಬಂದಿತವ್ವ, ಹೊಸ ಮಾಸ್ಟರ್ ಯಾಕೆ ಬರಲಿಲ್ಲ ಅಂತಿದ್ದೆ, ಪಾರ್ವತಿ ಮೇಡಮ್ ಬಂದರು. ಸೂಪರ್ ಮೇಡಮ್, ನೀವು ಇದೇ ತರ ಹಾಡ್ ಹಾಡೋದಕ್ಕೆ ಪ್ರತಿ ಶನಿವಾರ ಭಾಗವಹಿಸಿ. ಸೂಪರ್, ಥ್ಯಾಂಕ್ ಯು ಮೇಡಮ್. ಖಂಡಿತ ಖಂಡಿತ ಬರ್ತೀನಿ. ಓಕೆ, ಥ್ಯಾಂಕ್ಸ್. ಓಂ ನಮಃ ಶಿವಾಯ. ವಿಭೂತಿ ಧರಿಸಿದ್ದೀರಾ? ವೀರಶೈವರು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ಮೇಡಮ್, ನಾನು ಈಗ ಹೇಳೋಣ ಅಂತಿದ್ದೆ. ಜಾನಕಿ ದೇವಿ ಮೇಡಮ್ ಅವ್ರ ವಿಡಿಯೋದಲ್ಲಿ ಬಂದ್ರು ಅಂತಂದ್ರೆ ಏನೋ ಒಂದ್ ಸಂದೇಶನೋ ಇಲ್ಲ ಒಗಟೋ ತಂದಿರ್ತಾರೆ ಅಂತ ಭಾವಿಸ್ತೀನಿ. ನೋಡೋಣ. ಇಲ್ಲ ಹ್ಯಾಂಡ್ ರೈಸ್ ಮಾಡಕ್ ಆಗೋದಿಲ್ವಾ ಮೇಡಮ್ ಆಪ್ಷನ್ಲಿ? ಓಕೆ, ನಾನು ನೇಮ್ ಹುಡುಕಿ ಕೊಡ್ತೀನಿ. ಎಸ್ ಮಾಸ್ಟರ್ಸ್, ಈಗ ನನ್ನ ಕಣ್ಣಿಗೆ ಬೀಳ್ತಾ ಇದ್ದಾರೆ ಆಶಾ ಶ್ರೀ, ಅವರು ಕೂಡ ಮಾತಾಡ್ಬೇಕು. ದಾಕ್ಷಾಯಿಣಿ ಮೇಡಮ್, ದೀಪ್ತಿ ಮೇಡಮ್, ಗಿರಿಜಾ ಮೇಡಮ್, ಜಗದೀಶ್ ಬಾವಿಕಟ್ಟಿ ಸರ್ ನಮ್ಮ ಸೀನಿಯರ್ ಇದ್ದಾರೆ, ಬಟ್ ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇರುತ್ತೆ. ಟ್ರೈ ಮಾಡಿ ಸರ್, ನೀವು ಕೂಡ ಹ್ಯಾಂಡ್ ರೈಸ್ ಮಾಡಿ. ಜ್ಯೋತಿ ಮೇಡಮ್ ಆಯ್ತು ಅನ್ಸುತ್ತೆ. ಕಾಲೇಶ್ ಸರ್, ನೀವು ವೇದಿಕೆನಲ್ಲಿ ಇರ್ತೀರಾ, ಬಟ್ ಪಾರ್ಟಿಸಿಪೇಟ್ ಮಾಡ್ಬೇಕಲ್ವಾ, ನೀವು ಮಾತಾಡಿ. ಕವಿತಾ ಚಂದು ಮೇಡಮ್, ನಮ್ಮ ಸೀನಿಯರ್ ಮಾಸ್ಟರ್ ಲಕ್ಷ್ಮೀಕಾಂತಮ್ಮ ಮೇಡಮ್, ಅಶ್ವಿನಿ ಅಂತ ಬಂದ್ಬಿಟ್ರೆ ನನ್ಗೆ ಖುಷಿ ಆಗ್ತಿರುತ್ತೆ. ಮನಂದಾ ಮೇಡಮ್, ಮಂಜುಳಾ 8786, ನೀವು ಖಂಡಿತ ಬನ್ನಿ ಮೇಡಮ್. ಎಲ್ರು ಇಲ್ಲಿರುವಂತಹ ಮಾಸ್ಟರ್ಸ್ ಬೇಗ ಬೇಗನೆ ಮಾತಾಡಿ, ಬೇಗ ಬೇಗನೆ ತಮ್ಮ ಅನಿಸಿಕೆ ಕಲೆಗಳನ್ನ ಹೊರಹಾಕೋದಕ್ಕೆ ಒಂದು ವೇದಿಕೆ ಇದೆ. ಈಗ ಜಾನಕಿ ಅಮ್ಮ ಅವ್ರಿಗೆ ನಾನು ಅನ್ಮ್ಯೂಟ್ ಕೊಡ್ತೀನಿ. ಅದೇ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಬೇಗ ಇಲ್ಲಿ ಅನ್ಮ್ಯೂಟ್ ಕೊಡ್ಬೇಕು, ಇಲ್ಲಾಂದ್ರೆ ಇಲ್ಲಿ ಕಷ್ಟ ಆಗುತ್ತೆ. ಎಸ್ ಮೇಡಮ್. ಆಯ್ತಾ? ಎಸ್ ಮೇಡಮ್. ಎಲ್ಲ ಜ್ಞಾನ ಬಂಧುಗಳಿಗೂ ನಮಸ್ಕಾರ, ಶುಭೋದಯ. ಈಗ ನಾನೊಂದು ಚಿಕ್ಕದಾದ ಒಂದು ನಗೆ ಹನಿ ಹೇಳ್ತೀನಿ, ಅದು ಅಶ್ವಿನಿ ಮೇಡಮ್ ಅವ್ರ ಮೇಲೆ ಹೇಳ್ತೀನಿ. ಏನ್ ಹೇಳ್ತಾರಪ್ಪ, ಭಯ ಆಗ್ತಿದೆ. ಇಲ್ಲ ಇಲ್ಲ ಏನಿಲ್ಲ. ಇದು ಈ ಹನಿ ಇದು ಗಮನ ಏನು ಅಂತಂದ್ರೆ, ನಮ್ಮ ದೇವೇಗೌಡರು ಪ್ರಧಾನಿ ಆಗಿದ್ದಂಥ ಕಾಲದ್ದು. ನಮ್ಮ ದೇವೇಗೌಡರು ಪಂಚೆನ ಸರ್ ಮಾಡ್ಕೊಂಡು ನಿಂತಿದ್ರು. ಸರಿ, ನಮ್ಮ ಅಶ್ವಿನಿ ಅಂತ ಮೇಡಮ್ ಕಿಡಿಗೇರಿ ಪತ್ರಕರ್ತ ರೆಡಿಯಾಗಿದ್ದ ಪ್ರಶ್ನೆ ಕೇಳೋದಿಕ್ಕೆ. ಗೌಡ್ರು ಕೇಳಿ ಅಂತಂದ್ಬಿಟ್ಟು ಹೇಳಿದ್ರು. ಆಮೇಲೆ ನೀವು ಮಣ್ಣಿನ ಮಗ ಮಡ್ ಸಣ್ಣ ಅಂತ ಹೇಳ್ತಿರಲ್ಲ, ಅಶ್ವಿನಿ ಮೇಡಮ್ ಕಾಣಿಸ್ತಾ ಇಲ್ಲ, ಇದಾರ ಇಲ್ವಾ?
ಅಶ್ವಿನಿ ಮೇಡಮ್ ಅಂತ ಕಿಡಿಗೇಡಿ ಪತ್ರಕರ್ತ. ಅವನು ಕೇಳ್ದಕ್ಕೆ ಪ್ರಶ್ನೆ ಕೇಳಕ್ ನಿಂತ್ಕೊಂಡ, ಗೌಡ್ರು ಪಂಚಾಯತ್ ಮಾಡ್ಕೊಂಡು ನಿಂತ್ಕೊಂಡ್ರು. ಕೇಳಪ್ಪ ಅಂತ ಅನ್ಬಿಟ್ಟು. ಆಮೇಲೆ ನೀವು ಮಟ್ಸ್ ಅಂತಾನೆ, ಮತ್ತೆ ಬಸ್ಸಾರು ಉಪ್ಸಾರು ಮುದ್ದೆ ತಿನ್ನ ಅಂತವ್ರು ಈಗ ಪ್ರಧಾನಮಂತ್ರಿಯಾಗಿ ಬಂದಿದ್ದೀರಾ, ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಈಗ ಪ್ಯಾರಿಸ್ಗೆ ಹೋಗ್ತೀರಾ, ನೀವು ಪ್ಯಾರಿಸ್ನಲ್ಲಿ ಹೇಗಿರ್ತೀರಾ ಹಂಗಾದ್ರೆ ಅಂತ ಅನ್ಬಿಟ್ಟು ಕೇಳ್ತಾನೆ. ಅದಕ್ಕೆ ನಮ್ ಗೌಡ್ರು ಹೇಳ್ತಾರೆ, ನಾನು ಏನಿಲ್ಲಪ್ಪ, ಎಲ್ಲಿ ಯಾರು ಹೇಗಿರ್ತಾರೋ ಹಾಗೆ ಹೊಂದ್ಕೊಂಡು ಹೋಗ್ಬಿಟ್ಟು ಹಾಗೆ ಇದ್ದು ಬಿಡ್ತೀನಿ ನಾನು ಅಂತ. ಸರಿ, ನಮ್ಮ ಅಶ್ವಿನಿ ಮೇಡಮ್ ಅಂತ ಕಿಡಿಗೇಡಿ, ಹಾಗಾದ್ರೆ ನೀವು ಶ್ರವಣ ಬೆಳಗೊಳಕ್ಕೆ ಹೋದ್ರೆ ಹೆಂಗಿರ್ತೀರಿ ಅಂತ ಅನ್ಬಿಟ್ಟು ಕೇಳ. ಅವಾಗ ಶ್ರವಣ ಬೆಳಗೊಳಕ್ಕೆ ಹೋದ್ರೆ ಗೌಡ್ರು ಹೆಂಗಿರ್ತಾರೆ, ಎಲ್ಲಿ ಹೇಗಿರ್ತಾರೋ ಹಾಗೆ ಇರ್ಬೇಕು ತಾನೆ. ಅವಾಗ ಎಲ್ಲಾರುನು ನತ್ಬಿಟ್ಟಂತೆ. ನಮ್ ಗೌಡ್ರು ಪಂಚೆನ ಸರಿಯಾಗಿ ಸುತ್ಕೊಂಡು ಕೂತ್ಕೊಂಡ್ಬಿಟ್ರಂತೆ. ಅಷ್ಟು ಒಂದು ಹೇಳ್ದೆ. ಯಾಕೆಂದ್ರೆ ಅಶ್ವಿನಿ ಮೇಡಮ್, ನಂದು ಸ್ವಲ್ಪ ಏನಾಗುತ್ತೆ ಅಂದ್ರೆ ನನ್ನ ವಯಸ್ಸಿನ ಅಂತರದಲ್ಲಿ ಮೇಡಮ್ ಮನೆಗ್ ಬದ್ದಾಗ್ಲಿ ಅಶ್ವಿನಿ ಅಂತ ಅಂದ್ಬಿಟ್ರೆ ನನ್ನ ಮಗಳು ಇಲ್ಲ ನನ್ನ ತಂಗಿ ಆ ತರ ಇರ್ತೀರಾ, ಅದರಿಂದ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರುನ. ಒಂದು ಅದು ಅಶ್ವಿನಿ ಮೇಡಮ್ಗೋಸ್ಕರ ನಾನು ಹೇಳಿದ್ದು, ಅವ್ರು ಯಾವ ತರ ಇರ್ತಾರೆ ಅನ್ನೋದಕ್ಕೋಸ್ಕರ. ನಾನು ಇದಾಗ್ತದೆ ಒಂದು ವಿಧಿಲಿಖಿತ ಹೇಗಿರ್ತದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನಿತ್ಯ 2-3 ಸಾರಿ ಅಗತ್ಯವಾಗಿ ಓದ್ಕೊಳ್ಳಿದನ್ನ. ಶ್ರೀರಾಮನ ಮದುವೆ ಮತ್ತು ರಾಜ್ಯಾಭಿಷೇಕ ಎರಡನ್ನೂ ಶುಭ ಮುಹೂರ್ತ ನೋಡಿಯೇ ಮಾಡಲಾಗಿತ್ತು. ಆದರೂ ವೈವಾಹಿಕ ಜೀವನ ಮತ್ತು ರಾಜ್ಯಾಭಿಷೇಕ ಎರಡೂ ಸಫಲವಾಗಲಿಲ್ಲ. ಮತ್ತು ಯಾವಾಗ ಮುನಿ ವಸಿಷ್ಠರನ್ನು ಇದರ ಉತ್ತರ ಕೇಳಲಾಗಿ ಅವರು ಸ್ಪಷ್ಟಪಡಿಸಿದರು, ಹಾನಿ ಲಾಭ ಜೀವನ ಮರಣಂ ಯಶ ಅಪಯಶಸ ವಿಧಿಹಾದಿ, ಯಾವುದನ್ನು ವಿಧಿಯು ನಿರ್ಧರಿಸುತ್ತದೆಯೋ ಅದೇ ಆಗುತ್ತದೆ. ರಾಮನ ಜೀವನವನ್ನು ಬದಲಾಯಿಸಲಾಗಲಿಲ್ಲ, ಕೃಷ್ಣನನ್ನೂ ಸಹ. ಮಹಾದೇವ ಶಿವನ ಸತಿಯ ಮರಣವನ್ನು ತಪ್ಪಿಸಲು ಆಗಲಿಲ್ಲ. ಮಹಾಮೃತ್ಯುಂಜಯ ಮಂತ್ರ ಅವನದೇ ಆಗಿರುವಾಗ ಗುರು ಅರ್ಜುನ ದೇವರ ಗುರು ತೇಜ್ ಬಹದ್ದೂರ ಮತ್ತು ದಶಮೇಶ್ ಗುರು ಗೋವಿಂದ ಸಿಂಹರ ವಿಧಿಯನ್ನು ತಪ್ಪಿಸಲು ಆಗಲಿಲ್ಲ. ಅವರು ಸಮರ್ಥರಾಗಿದ್ದರೂ ಸಹ. ರಾಮಕೃಷ್ಣ ಪರಮಹಂಸರ ಕ್ಯಾನ್ಸರ್ ತಡೆಯಲಾಗಲಿಲ್ಲ. ರಾವಣನಿಗೆ ತನ್ನ ಜೀವನವನ್ನು ಬದಲಿಸಲಾಗಲಿಲ್ಲ. ಕಂಸನಿಗೂ ಸಹ ಇಬ್ಬರ ಬಳಿ ಅಪಾರ ಸಮಸ್ತ ಶಕ್ತಿ ಇತ್ತು. ಮನುಷ್ಯನಿಗೆ ತನ್ನ ಜನ್ಮದೊಂದಿಗೆ ಜೀವನ ಮರಣ, ಯಶ ಅಪಯಶ, ಲಾಭ ಹಾನಿ, ಆರೋಗ್ಯ ಅನಾರೋಗ್ಯ, ದೇಹ ಬಣ್ಣ, ಪರಿವಾರ, ಸಮಾಜ ಎಲ್ಲವನ್ನೂ ಮೊದಲೇ ನಿರ್ಧರಿಸಿಕೊಂಡೇ ಬಂದಿರುತ್ತಾನೆ. ಆದ್ದರಿಂದ ಸರಳವಾಗಿರೋಣ, ಸಹಜವಾಗಿರೋಣ. ಮನಸ್ಸು, ಮಾತು ಮತ್ತು ಕಾಯದಿಂದ, ಸತ್ಕರ್ಮದಿಂದ ಒಳ್ಳೆಯದನ್ನು ಮಾಡಿ. ಇದು ವಿಧಿಲಿಖಿತ, ಯಾರು ತಪ್ಪಿಸೋದಿಕ್ಕಾಗದಿಲ್ಲ ಅದಕ್ಕೋಸ್ಕರ ಬಂದಂತ ಒಂದು ಸಂದೇಶ. ನಮಸ್ಕಾರ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಅದನ್ನ ಮನ್ಸ್ಕಿಟ್ಕೊಂಬೇಡಿ. ಇದನ್ನೆಲ್ಲ ತಿಳಿದ ನಾವು ಸಾಮಾನ್ಯರು ಖಂಡಿತವಾಗ್ಲು ವಿಧಿಲಿಖಿತ ಅಂತ ಏನಿದೆ ಅದನ್ನ ಬದಲಾಯಿಸಬಹುದೇನೋ ಅಂತ ಅನ್ಸುತ್ತೆ. ಅಲ್ಲ ಕಣ್ರಿ ಉಮಾದೇವಿಯವ್ರೆ, ಇವ್ರೇನ್ರಿ ನನ್ನ ಹೀಗ್ ಕರೀತಾರೆ, ಎಷ್ಟ್ರಿ ಧೈರ್ಯ ಇವ್ರಿಗೆ? ಪತ್ರಕರ್ತ ಕಿಡಿಗೇಡಿ ಅಂತೆ. ಏನ್ರಿ ಮೇಡಮ್ ನೀವೇನ್ ತಿಳ್ಕೊಂಡಿದ್ದೀರಾ ಅಂತ ಹೇಳಕ್ಕಾಗತ್ತೆ? ನನ್ನ ತೂ ಅಂತ ಹೋಗಿರಿ, ಬೈರಿ, ನಾನು ಖುಷಿ ಪಡ್ತೀನಿ. ಯಾಕೆಂದ್ರೆ ಎಲ್ಲ ಅಕ್ಸೆಪ್ಟ್ ಮಾಡ್ತೀವಿ. ಮಾಡ್ಲೇಬೇಕು. ನೀವು ಆಟಿಟ್ಯೂಡ್ ನೋಡಿದಾಗ ನಿಜವಾಗ್ಲಿ ಮಾಡ್ಲೇಬೇಕು. ಸಾರಿ ಮೇಡಮ್, ನಿಮ್ಮ ಮನ್ಸಿಗೆ ಏನಾದ್ರು ನಾನು ನೋಯಿಸಿದ್ರೆ ಸಾರಿ. ಸೂಪರ್ ಆಗಿತ್ತು ಮೇಡಮ್, ನಾನಂತೂ ಖುಷಿ ಪಟ್ಟೆ. ಖಂಡಿತ ಬೈದ್ರು ನಾನೇನು ಅಂದ್ಕೊಳಲ್ಲ, ನೀನ್ ನನ್ ಮಗಳಿದ್ದಂಗಮ್ಮ, ಅದಕ್ಕೋಸ್ಕರ. ಇಲ್ಲಿ ಯಾರು ಬೈಯೋದಿಲ್ಲ ಮೇಡಮ್, ಎಲ್ಲ ಪ್ರೀತಿ ತುಂಬಿರುವಂತ ಹೃದಯ, ಪುಟ್ಟ ಹೃದಯ, ಅದರಲ್ಲಿ ಪ್ರೀತಿನೇ ತುಂಬಿರುತ್ತೆ. ಯಾವುದೇ ಏನಂತಾರೆ ಅರಿಷಡ್ವರ್ಗಗಳು, ಅಂತಹ ಕೆಟ್ಟ ಭಾವಗಳು ಯಾವುದೂ ಇರೋದಿಲ್ಲ. ಅದಕ್ಕೆ ಅವಕಾಶನೇ ಇಲ್ವೇ ಇಲ್ಲಿ, ಯಾಕೆಂದ್ರೆ ಧ್ಯಾನ ಮಾಡ್ತೀವಲ್ಲ. ಥ್ಯಾಂಕ್ ಯು ಮೇಡಮ್, ನನ್ಗೆ ಖುಷಿ ಆಯ್ತು. ನಿಮ್ಮ ಸಂದೇಶದಲ್ಲಿ ಒಳ ಅರ್ಥ ಮಾರ್ಮಿಕವಾಗಿ ಅಡಗಿರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು, ಪರಿಪಾಲನೆ ಮಾಡ್ಬೇಕು, ಮತ್ತೊಬ್ರಿಗೆ ಇದು ನಾವು ಹೇಳಿಕೊಡ್ಬೇಕು, ಮಾತ್ರೆ ಆಗ್ತೀವಿ. ಬರ್ತಾ ಇದೆ ನಮ್ಮ ಪಂಡಿತರಿಂದ. ನಾವು ಒಂದ್ ಸ್ವಾಧ್ಯಾಯ ಕೊಡ್ಲಿಲ್ಲ ಅಂತ
ಖಂಡಿತವಾಗ್ಲೂ ನಮ್ಗೆ ಬೇಜಾರಾಗ್ಲಿಲ್ಲ. ದಿವ್ಸ ಕನ್ವಿನ್ಸ್ ಮಾಡ್ತಿದ್ವಿ ಒಂದು ಸ್ವಾಧ್ಯಾಯ ಕೊಡಿ ಅಂತ, ಬಟ್ ಆಗಲ್ಲ ಮೇಡಮ್ ಅಂಜಿಕೆ ಅಂದ್ರು. ಆದ್ರೂ ಕೂಡ ಅವರು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಎಲ್ಲ ಅದ್ಭುತವಾಗಿ ಮಾಡ್ತಾರೆ. ಈಗೊಂದು ಡ್ಯಾನ್ಸ್ ಮಾಡಿದ್ರು, ಪಾರ್ಟಿಸಿಪೇಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್, ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಮಾ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಎಸ್ ಮೇಡಮ್, ಶನಿವಾರ ಸಂಚಿಕೆ ಬಂತು ಅಂದ್ರೆ 1 ಅವರ್ ಅಲ್ಲ 2 ಅವರ್ ಅಲ್ಲ, ಮಧ್ಯಾಹ್ನದವರೆಗೂ ನಡ್ಕೊಂಡೋದ್ರೂ ಯಾರಿಗೂ ಬೇಜಾರಾಗೋದಿಲ್ಲ. ನಾವಿನ್ನೂ ಆನ್ಲೈನ್ ಅಲ್ಲಿ ಇರ್ತೀವಿ. ಅನ್ನಪೂರ್ಣ ಹುಲ್ಲೂರ್ ಮೇಡಮ್ ನೋಡ್ತಾ ಇದ್ದಾರೆ, ಆದ್ರೂ ಮಾತಾಡುವಂತ ಮನ್ಸು ಯಾಕೆ ಮಾಡ್ತಿಲ್ಲ ಅನ್ನೋದು ನಾನು ಹೇಳ್ತಾ ಇದ್ರೆ ಅವ್ರು ಆ ಕಡೆ ಹೋಗ್ತಾ ಇದ್ದಾರೆ. ಏನಾರ ಮುನ್ಸಾ ಮೇಡಮ್ ನನ್ ಮೇಲೆ? ಅನ್ನಪೂರ್ಣ ಮೇಡಮ್ ಓಕೆ, ಅವ್ರ ಗಮನ ಆ ಕಡೆ ಹೋಯ್ತು, ನೋಡ್ತಾ ಇದ್ದೀನಿ. ಮುಂದಿನ ಅವಕಾಶ ಯಾರಿಗ್ ಕೊಡೋಣ? ನಮ್ಮ ಉಮಾದೇವಿ ಮೇಡಮ್ ಕಾಯ್ತಾ ಇದ್ದಾರೆ, ಯಾವಾಗ ಕೊಡ್ತಾರೋ. ಏನ್ ಬರೀ ಮಾತಿನ ಮಲ್ಲಿ ಆಗೋದ್ರಲ್ಲ ಈ ಹುಡುಗಿ ಅಂತ ನೋಡ್ತಾ ಇದ್ದಾರೆ. ಅಕ್ಕ ಸಾರಿ ಅಕ್ಕ, ನಾನು ಏನ್ ಮಾಡ್ಲಿ? ಹ್ಯಾಂಡ್ ರೈಸ್ ಪ್ರಕಾರವಾಗಿ ಕೊಡ್ಬೇಕು. ಪಾರ್ವತಿ, ಪಾರ್ವತಿ ಮೇಡಮ್ ದಾಯ್ತು. ಈಗ ನಮ್ ಸರ್ದಿ ಇವ್ರಿಗೆ ಕೊಟ್ಬಿಡ್ತೀನಿ. ಅವ್ರದೇ ಈಗ ಕೊಡ್ಲೇಬೇಕು, ಇಲ್ಲಾಂದ್ರೆ ಜಗಳ ಮಾಡ್ಬಿಡ್ತಾರೆ. ನೋಡ್ರಿ, ವಿಶೇಷವಾಗಿ ಡಿಫ್ರೆಂಟ್ ಆಗಿ ನಗ್ತಾರೆ, ಡಿಫ್ರೆಂಟ್ ಆಗಿ ಮಾತಾಡ್ತಾರೆ ಇವರು. ವೇಟ್ ಅಂಡ್ ಸಿ. ನಮಸ್ತೆ ನಮಸ್ತೆ ಅಶ್ವಿನಿ ಮೇಡಮ್. ಕಾತುರ ಲೇಟ್ ಆಗಿ ಜಾಯಿನ್ ಆದ ಇವತ್ತು. ಮೇಡಮ್ ನಿಮ್ಮನ್ನೆಲ್ಲರೂ ಒಂದು ಸಂಬಂಧದ ರೀತಿಯಲ್ಲಿ ನಿಮ್ಮನ್ನ ಭಾವಿಸ್ಕೊಂತಾರೆ. ನನಗೆ ಜಾನಕಿ ಮೇಡಮ್ ಮಗಳ ತರ ಅಂದ್ರು, ಆಮೇಲೆ ಯಶೋಧ ಮೇಡಮ್ ಹೆಂಡ್ತಿ, ನನ್ನ ಹೆಂಡ್ತಿ ಅಂತಾರೆ. ಇನ್ನೊಬ್ರು ನಾನು ನಿನ್ನ ಆತ್ಮೀಯ ಗೆಳತಿ ಅಂತ ನಾನು ಅನ್ಕೊಂಡಿದೀನಿ. ಹಿಂಗೆ ಒಬ್ಬೊಬ್ರು ಒಂದು ಸಂಬಂಧದಲ್ಲಿ ನಿಮ್ಮನ್ನ ನೋಡ್ತಾ ಇದಾರೆ ಮೇಡಮ್. ನಿಜವಾಗ್ಲೂ ನಿಮ್ ಬಗ್ಗೆ ಗ್ರೇಟ್ ಅನ್ಸುತ್ತೆ ನಿಜವಾಗ್ಲು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಾನೊಂದು ಇದನ್ನ ಹೇಳಕ್ ಇಷ್ಟಪಡ, ಒಂದು ವಯಸ್ಸಿನ ಗುಟ್ಟು ಅಂತ. ವಯಸ್ಸಿನ ಗುಟ್ಟು ಯಾವ ವಯಸ್ಸಲ್ಲಿ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. 12ರ ಒಳಗೆ ಆಡದ ಆಟ, 18ರ ಒಳಗೆ ಕಲಿಯದ ವಿದ್ಯೆ, 24ರ ಒಳಗೆ ಮಾಡುವ ಉದ್ಯೋಗ, 32ರ ಒಳಗೆ ಆಗದೇ ಉಳಿದ ಮದುವೆ, 40ರ ಒಳಗೆ ಪಡೆಯದ ಸಂತಾನ, 48ರ ಒಳಗೆ ಗಳಿಸದ ಸಂಪತ್ತು, 56ರ ಒಳಗೆ ನೋಡದ ತಾಣಗಳು, 64ರ ಒಳಗೆ ನೀಡದ ದಾನ ಧರ್ಮ, 72ರ ಒಳಗೆ ಸಿಗದ ಕೀರ್ತಿ, 80ರ ಒಳಗೆ ಬಾರದ ಮರಣ, ಇವೆಲ್ಲ ವ್ಯರ್ಥವೆಂದೇ ತಿಳಿಯದಿ. ಆ ವಯಸ್ಸಲ್ಲದ ಆದ್ರನೆ ಸರಿ, ಇಲ್ಲ ಅಂದ್ರೆ ವ್ಯರ್ಥ ಅಂತ ಹೇಳ್ತಾರೆ. ಅಶ್ವಿನಿ ಮೇಡಮ್ ಹಂಗೆ ನನ್ ಸಮಾಧಾನ ಆಗಲ್ಲ. ಹಂಗೆ ಒಂದ್ ಕಾಮಿಡಿ ಹೇಳ್ಬಿಡ್ತೀನಿ. ಒಂದೇ ಒಂದ್ ಕಾಮಿಡಿ ಸಮಾಧಾನ ಆಗಲ್ಲ ನನಗೆ. ಗಂಡ ಹೆಂಡತಿ ಇದ್ರಂತೆ. ಅವನು ಗಂಡನ ಫ್ರೆಂಡ್ ಒಬ್ರು ಇದ್ನಂತೆ. ಅವನು ಇವ್ರ ಮದ್ವೆಲೆಲ್ಲ ನಿಂತಿದ್ ಮದ್ವೆ ಎಲ್ಲ ಮಾಡಿದ್ನಂತೆ. ಸರಿ ಅಂತ ಆ ಮಗನ್ ಫ್ರೆಂಡಿನ ಮದ್ವೆಗೆ ಗಂಡ ಹೆಂಡತಿ ಹೋದ್ರಂತೆ. ಹೋದಾಗ ಆ ಮದ್ವೆ ನೋಡ್ತಾ ಹೆಂಡತಿ ಗಂಡನ್ಗೆ ಹೇಳಿದ್ನಂತೆ, ರೀ ನಿಮ್ಗೆ ಗೆಳತಿ, ನಿಮ್ಮ ಫ್ರೆಂಡಿನ ಹೆಂಡತಿ ಚೆನ್ನಾಗೇ ಇಲ್ಲ, ಹುಡುಗಿ ನೋಡಕ್ ಚೆನ್ನಾಗೇ ಇಲ್ಲ, ನೀವಾರು ಸ್ವಲ್ಪ ಹೇಳ್ಬಾರ್ದಾಗಿತ್ತ ಅವ್ರ ನಿಮ್ ಫ್ರೆಂಡಿಗೆ ಅಂತ ಹೇಳಿದಂತೆ. ಅದಕ್ಕೆ ಗಂಡ ಹೇಳಿದ್ನಂತೆ, ನಾನ್ ಯಾಕೆ ಹೇಳಿ, ನನ್ ಮದ್ವೆಗೆ ಅವನು ಹಂಗೆ ಹೇಳಿದ್ನ, ಬಡ್ಡಿ ಮಗ ಸುಮ್ಮನೆ ಇರ್ಲಿಲ್ಲ ಅವನು, ನನ್ ಮದ್ವೆಗೆ ಹಂಗೆ ಹೇಳಿದ್ನ ಅವನು ಅಂತ ಹೇಳಿದ್ನಂತೆ. ಅರ್ಥ ಆಯ್ತಾ ಮೇಡಮ್? ಬಡ್ಡಿ ಮಗ ಬಡ್ಡಿ ಮಗ ಸುಮ್ನೆ ಇದ್ದ. ಏನೇ ಚೆನ್ನಾಗಿಲ್ಲ ಅಂತ ಏನ್ ಹೇಳಿಲ್ಲ, ನಾನೇ ಕೇಳಿ ಅವ್ನ ಹೆಂಡತಿ ಚೆನ್ನಾಗಿಲ್ಲ ಅಂತ ನಾನೇ ಕೇಳಿ ಅಂತ ಹೇಳಿದ್ನಂತೆ. ಸೂಪರ್ ಸೂಪರ್. ಉಮಾದೇವಿ ಮೇಡಮ್ ಅಂತೂ ಬಹಳ ಬಹಳ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ರೀ, ನೀವೇನೇ ಹೇಳ್ರಿ. ಸೂಪರ್ ಮೇಡಮ್, ಸೂಪರ್ ಹೇಳಿದ್ರಿ. ನೀವ್ ಹೇಳಿದಾಗ ನನ್ಗೊಂದು ನೆನಪಕ್ ಬಂತು. ಜಾನಕಿ ಅಮ್ಮನವರು ಈ ಅಶ್ವಿನಿನ ಮಗಳಾಗಿ, ಉಮಾದೇವಿಯವರು ಸ್ನೇಹಿತೆಯಾಗಿ, ಆದ್ರೆ ನಮ್ಮ ಯಶೋದಮ್ಮವರು ಯಶೋದ ಗಂಡನಾಗಿ, ನನ್ನನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡಿದ್ದಾರೆ. ಹಾಗೆ ಯಾರೆಲ್ಲ ನನ್ನನ್ನ ಹೇಗೆ ಯಾವ ರೀತಿ ಸ್ವೀಕಾರ ಮಾಡ್ತೀರಿ ಅಂತ ನನಗಂತೂ ಒಂದ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಖುಷಿ ಪಡ್ತೀನಿ ನೋಡಿ ಅಂತ ಹೇಳ್ತಾ, ಮೇಡಮ್ ಇದೇ ರೀತಿ ಬರ್ತಾ ಇರ್ಬೇಕು ನಗುಮುಗದೊಂದಿಗೆ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅದೇನೋ ಗೊತ್ತಿಲ್ಲ, ನೀವ್ ಬಂದ್ರೆ ಕಳೆ ನನ್ಗೆ. ಅಯ್ಯೋ ನನಗೆ ಇಲ್ಲ, ಎಲ್ರಿಗೂನು ನಗಿಸ್ತಿರಲ್ಲ. ನನಗೆ ಎಲ್ಲಾ ಮಾಸ್ಟರ್ ನಗಿಸ್ಬೇಕಂತ ತುಂಬಾ ಆಸೆ ಮೇಡಮ್. ನನ್ಗೆ ಯಾವಾಗ ನಗಿಸ್ತಾ ಇರ್ಬೇಕು ಅಂತ ತುಂಬಾ ಆಸೆ ನನಗೆ. ಈಗ ದಿನ ಹೇಳೋದು. ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಪೂರ್ಣಿಮಾ ಮೇಡಮ್ನವ್ರಿಗೆ ಅವರಲ್ಲಿ ಸಂಗೀತ ಶಾರದೆ ಇದ್ದಾರೆ, ಬಟ್ ಆದ್ರೆ ಈ ಮಧ್ಯೆ ಬರಕ್ ಅವ್ರಿಗೆ ಸಾಧ್ಯ ಆಗಿರ್ಲಿಲ್ಲ.
ಕಾರಣಾಂತರಗಳಿಂದ ಅವ್ರು ಮತ್ತೆ ಬರ್ಬೇಕು ಅಂತ ತುಡಿತಾ ಇತ್ತು. ಯಾಕೆ ಅಂತ ಕೇಳ್ತೀರಾ? ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇದ್ದಾಗ ಅದನ್ನ ಒಳಗಡೆ ಇಟ್ಕೋಬಾರ್ದಂತೆ. ಕಲೆ ಇದ್ದು ಸತ್ತ ಹಾಗೆ ಅಂತ ಹೇಳ್ತಾರೆ. ನಾನು ಇದನ್ನ ಸುಮಾರು ವರ್ಷಗಳಿಂದ ಕೇಳಿದ್ದೀನಿ. ಹಾಗೆ ಮನಸ್ಸಲ್ಲಿರೋದು ನಮ್ಮಲ್ಲಿ ಕಲೆ ಸುಪ್ತವಾಗಿ ಏನಾರ ಇಟ್ಕೊಳ್ತು ಅಂದ್ರೆ ಅದು ವ್ಯರ್ಥ. ನಾವು ಇನ್ನೊಬ್ರಿಗೆ ತಿಳಿಸಿದಾಗ ಮಾತ್ರ ಅದು ಸಾರ್ಥಕತೆ ನಮ್ ಜೀವನದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮುಂದಿನ ಅವಕಾಶ ಯಾರು? ಜ್ಯೋತಿ ಮೇಡಮ್. ಎಸ್ ಮೇಡಮ್, ನಾನ್ ಜ್ಯೋತಿ ಅಂತ ಹೆಸರು ಹೇಳ್ದೆ, ಪರವಾಗಿಲ್ಲ, ಬಂದಿದ್ದಾರೆ ನನ್ನ ಮಾತಿಗೆ ಬೆಲೆ ಕೊಟ್ಟು. ಎಸ್, ವೆಲ್ಕಮ್ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್, ಎಲ್ರಿಗೂ ಕೂಡ ಬೆಳಗ್ಗೆ. ಜ್ಯೋತಿ ಮೇಡಮ್ ಹೇಗ್ ಉರಿತಾರೆ ಅಂತ ನಾನು ನೋಡ್ಬೇಕಲ್ಲ. ನಮ್ಮ ಒಬ್ರು ಮಾಸ್ಟರ್ ಹೇಳ್ತಿದ್ರು, ನಾನು ಹೇಳೋ ಅಷ್ಟ್ರಲ್ಲಿ ನೀವು ಸ್ವಲ್ಪ ಹಿಂಗೆಲ್ಲ ಮಾಡ್ಕೊಂಬಿಟ್ಟು ಆನ್ ಮಾಡ್ಕೊಳ್ಳಿ. ಅಲ್ಲ ಕಣ್ರಮ್ಮ, ವಿಡಿಯೋ ಯಾಕೆ ಎಲ್ರು ಆನ್ ಮಾಡ್ಕೊಳ್ತಿಲ್ಲ ಅಂತ ಕೇಳಿದಾಗ ಒಬ್ರು ಮಾಸ್ಟರ್ ಹೇಳಿದ್ರು, ಬೆಳಗ್ಗೆನೆ ನಾನು ಲುಂಗಿ ಉಟ್ಕೊಂಡಿರ್ತೀನಿ, ಚಡ್ಡಿ ಹಾಕೊಂಡಿರ್ತೀನಿ, ಹೆಂಗೆ ಮುಖ ತೊಳ್ದಿರಲ್ಲ, ಕೂದ್ಲೆಲ್ಲ ಕೆದ್ರಿರುತ್ತೆ. ಅಯ್ಯೋ ಅಷ್ಟೇ ತಾನೇ, ಬನ್ನಿ ನಾವೆಲ್ಲ ಆತ್ಮ ಬಂಧುಗಳು, ಏನು ಆಗೋದಿಲ್ಲ, ವಿಡಿಯೋ ಆನ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ರು. ಎಸ್, ವೆಲ್ಕಮ್ ಮೇಡಮ್. ಎಸ್ ಮೇಡಮ್. ಮೇಡಮ್, ನಾನೊಂದು ಕವನವನ್ನ ವಾಚನ ಮಾಡ್ತೀನಿ ಮೇಡಮ್. ಪ್ರೇಮ ಕವಿ ಮತ್ತು ಪುಷ್ಪ ಕವಿ ಎಂದೇ ಹೆಸರಾಗಿರ್ತಕ್ಕಂತಹ KS ನರಸಿಂಹಸ್ವಾಮಿಯವರ ಮೊದಲ ಕವಿತೆ ಪ್ರೇಮಾಗಮನ ಅಂತಕ್ಕಂಥದ್ದು. ಬದುಕ ಬಳ್ಳಿಯು ದಿವ್ಯ ಲೀಲೆಯ ಹಿಮಂತದಲ್ಲಿ, ಬದುಕ ಬಳ್ಳಿಯು ದಿವ್ಯ ಲೀಲೆಯ ಹಿಮಂತದಲ್ಲಿ, ಹೂವ ಹೆತ್ತವಳಲ್ಲ ತಾನು ಎಂದು, ಬೇಸರದ ಹಸುರುಟ್ಟು ಕೊರಗುತ್ತಿರೆ ಹೂಬನದಿ, 100 ಬಣ್ಣದ ಚಿಟ್ಟೆ ಮೇಲೆ ಬಂದು ಎಲೆಗೊಂದು ಹೂವಾಗಿ ಕುಳಿತು ಬಲು ಸೊಗಸಾಗಿ, ಬಡತನದ ಭಂಗವನ್ನು ತೊಡೆದು ಒಂದು ಯಾವ ಲೋಕದ ಕನಸೋ ಒಲೊಮೆ ಅಡಿಯಾಳಾಗಿ ಗಂಭೀರ ಮೌನದಲ್ಲಿ ಮೆರೆಯಿತಂದು. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ವಾವ್ ಮೇಡಮ್, ಒಂದು ಅದ್ಭುತವಾದ ಕವನ ಹೇಳಿದ್ರಿ. ಯಾಕೆ ನೀವು ಪ್ರತಿ ಶನಿವಾರ ಭಾಗವಹಿಸಬಾರ್ದು? ಭಾಗವಹಿಸ್ತೇನೆ. ಸೂಪರ್ ಮೇಡಮ್. ಏನಂದ್ರಿ ಇದನ್ನ? ಕವನ ಏನೋ ಹೆಸರು ಹೇಳಿದ್ರಿ? ಪ್ರೇಮಾಗಮನ ಅಂತಕ್ಕಂಥದ್ದು ಮೇಡಮ್ ಕವನ. ಎಸ್, ನೀವು ನೆಕ್ಸ್ಟ್ ಆಗಮನ ಆಗ್ಬೇಕು ಸಾಟರ್ಡೆ. ಯಾವ ಕವನ ತರ್ತೀರಾ ಅಂತ ನಾನಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮುಂದಿನ ಅವಕಾಶ ನಮ್ಮ ಸೀನಿಯರ್ ಮಾಸ್ಟರ್ ಬಂದಿದ್ದಾರೆ. ನಾಗರತ್ನಮ್ಮ ಮೇಡಮ್, ಎಲ್ಲಿ ಕಾಣಿಸ್ತಾ ಇಲ್ಲ ನೀವು? ಓಕೆ. ಕೇವಲ ಇನ್ನ 8 ಗಂಟೆಗೆ 3 ನಿಮಿಷಗಳು ಮಾತ್ರ ಅವಕಾಶ. 3 ನಿಮಿಷದಲ್ಲಿ 3 ಮಾಸ್ಟರ್, 1 ನಿಮಿಷ ಅವಕಾಶದಲ್ಲಿ ನೋಡೋಣ ಯಾರು ಬಳಸ್ಕೊಳ್ತಾರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನ್ ಮಾತಾಡ್ತಾ ಇದ್ದೀನಿ ನಮ್ಮೂರಿಂದ, ನೀವು ಕೇಳ್ತಾ ಇದ್ದೀರಾ ನಿಮ್ಮೂರಿಂದ. ನಾನು ಮಾತಾಡೋದು ಬಾಯಿಂದ, ನೀವು ಕೇಳೋದು ಕಿವಿಯಿಂದ. ಏನಂತೀರಿ? ನೀವೇನಂತೀರಿ? ಎಲೆ ಅಡಿಕೆಯಲ್ಲಿ ಸುಣ್ಣ ಬೆರೆಸಿ ಕೆಂಪಂತೀರಿ, ಈ ದೇಹದಿಂದ ಉಸಿರು ತೆಗೆದು ಸಾವಂತೀರಿ. ಏನಂತೀರಿ ಸ್ವಾಮಿ, ಏನಂತೀರಿ? ಭಗವಂತ ಬಂದಾಗ ಹೇಳ್ತೇನಿ, ಕೈ ಕೋಲ್ ಕೊಡ್ತೇನಿ, ಬರ್ದಂಗಿದ್ರೆ ಬಾರಿಸ್ತೇನಿ, ಅವಾಗ ಗೊತ್ತಾಗುತ್ತೆ ನಿಮ್ಮ ಆಟ. ಯಾವ್ದೋ ಹುಡುಗಿ ಏನ್ ಬಾಯ್ ಬಡ್ಕೊಳತ್ತೆ ಇದು. ಚೂರ್ ಮಾತಾಡೋಣ ಅಂತಂದ್ರೆ ಬರೀ ತಂದೆ ಹಚ್ಕೊಂಡ್ ಕುಂತ ಹೇಳ್ತಾ. ಇರ್ಲಿ ಬಾಯಿಗೆ ದಬ್ಬಣ ತಗಂದು ಆಕಳಿಗೆ ಹಾಕೋ ದಾರ ತಂದು ಮುಗುದಾಣ ಹಾಕ್ಬಿಡ್ತೀನಿ, ಬಾಯಿ ಬಡಿಕೆಗೆ ಬಂದ್ ಮಾಡ್ಬಿಡ್ತೀನಿ. ಮುಳ್ ಬಡಿಲಿ ಅಂತ ಅನ್ನಕ್ಕಾಗತ್ತಾ? ಅಯ್ಯೋ ಶಿವನೇ, ನಾವೇನಾದ್ರೂ ಸ್ವಲ್ಪ ಮಾತಾಡೋಣ ಅಂತಂದ್ರೆ ಅವಳೇ ಕೊಚ್ಕೊಳ್ತಾಳೆ. ಕೊಚ್ಕೊಳ್ಳಿ. ಐದೇ ಮುಂದೊಂದ್ ದಿವಸ ಆ ರಂಗಪ್ಪ ಜಾಗ ಆ ಲಕ್ಷ್ಮವ್ಗ ಹೇಳಿ ಕಿತ್ತೊಗಸ್ಬಿಡ್ತೇನಿ. ಎಲ್ಲಿಂದ? ಅವ್ರ ಮನೆಯಿಂದ ಪರ್ಮನೆಂಟ್ ಆಗಿ ಫೌಂಡೇಶನ್ಗೆ. ಅವಾಗ ಗೊತ್ತಾಗತ್ತೆ ಅವಳ ಆಟ. ನಾನು ಕಾಯ್ತಾ ಇದ್ದೆ ಇದಕ್ಕೆ. ಕಟ ನಿನ್ ಬಾಯಿಗೆ ನಾಕ, ನಿನ್ ಕೂದ್ಲು ಕಿತ್ತೋಗ, ನೀನ್ ಕಣ್ಣು ಬಡಿಯ, ನಿನ್ ಸುಣ್ಣ ಬಡಿಯ, ಬಣ್ಣ ಬಡಿಯ. ರೇ ಉಮಾದೇವ್ರಿ ಅವ್ರೆ, ಜಾನಕಿ ಅಮ್ಮನವರು ಅಶ್ವಿನಿನ ಕಿಡಿಗೇಡಿ ಪತ್ರಕರ್ತ ಅಂತ ಅಂದಾಗ ಒಬ್ರು ಉರ್ಕೊಳ್ತಾ ಇದ್ರು, ಹಿಂಗೆ ಅನ್ಬೇಕು ಈ ಹುಡುಗಿಗೆ, ಹಿಂಗೆ ಅನ್ಬೇಕು ಅಂತ. ಅವ್ರು ಇವ್ರೇನಾ? ಇಲ್ರಪ್ಪ, ನಾನಂತವನ ಕರೆ ಎದ್ರಿ ಕೇಳ್ತೀರಿ, ಸುಳ್ಳು ಹೇಳಿದ್ರಿ ಕೇಳ್ತೀರಿ. ನಾನ್ ಹಂಗನ್ನಂಗಿಲ್ ಬಿಡು. ನಾನಂತವ್ನ, ನನ್ ಮ್ಯಾಗ ಅಷ್ಟು ಅಪ್ನಂಗ್ ಬೀನಾ ಚಿ ನೀನ್ ನಂಬಂಗಿಲ್ ಬಿಡು. ಒಪ್ಪಂಗಿಲ್ಲ ನಾವು.
ರೀ ರೀ ನಾಗರತ್ನಂನವ್ರೆ ಮಾತಾಡಕ್ಕೆ ಬಿಡಲ್ಲ ಕಣ್ರಿ. ನೀನಾ ಓಡಾಡೋ ರಸ್ತೆಯಲ್ಲಿ ಯಾರ್ ಕೇಳಿದ್ರೆ ಬಾಳೆಹಣ್ಣು ಸಿಪ್ಪೆ ಬಿಸಾಕ್ದೆ? ತಿನ್ನಪ್ಪ, ನನ್ ಹಣ್ಣು ಖಾಲಿ ಆಯ್ತು ಅಂದ್ರಪ್ಪ, ನನ್ಗೇನ್ ಗೊತ್ತು ನೀವ್ ಯಾಕಲ್ಲಿ ಓಡಾಡ್ಬೇಕು? ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನಿನ್ನಂತ ಗಂಡಿಂದ ಸೋಲೋಕೆ ಆಸೆ ನನಗೆ. ಎಲ್ಲ ಸುಳ್ಳು ಎಲ್ಲ ಸುಳ್ಳು, ಇವ್ರು ಹೇಳೋದು ಬರೀ ಸುಳ್ಳು, ನಾನ್ ಮಾತ್ರ ಹಂಗಿಲ್ಲ, ಬೇಕಾದ್ರೆ ಕೇಳ್ರಿ ಎಲ್ಲ. ಏನು ಮಾಯವೋ ಏನು ಮರ್ಮವೋ, ವಿಡಿಯೋ ಆಫ್ ಮಾಡ್ಕೊಂಡು ಬಂದು ನನ್ನನ್ನು ಗೇಲಿ ಮಾಡಿದರೆ ಮಾಸ್ಟರ್ಸ್ ಎಲ್ಲ ಬಂದು ನಿನ್ನನ್ನು ದಬ 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 ಹೊಡೆಯುವರು. ನಾನ್ ಹೇಳಿದೇನಲ್ಲ, ನನ್ ವಿಡಿಯೋ ಆನ್ ಮಾಡಂಗಿಲ್ಲ, ಯಾಕಂದ್ರೆ ನನ್ನ ಫೋನು ಎಲ್ಲಿರ್ತೈತೆ ಅಂತ ನನ್ಗೆ ಗೊತ್ತಿಲ್ಲ. ಸೋತೆ ಸೋತೆ ಗೌಡ್ರು ಮುಂದೆ ಹಿಂದೆ ಮುಂದೆ ನಾನು ಒಂದೇ. ಓಕೆ ಸರ್, ನಿಮ್ಮನ್ನ ಗೆಲ್ಲೋರು ಯಾರು? ಮೇಡಮ್ ಒಂದ್ ನಗಾನಿ ಹೇಳ್ತೀನಿ ಮೇಡಮ್, ಒಂದ್ ನಿಮಿಷ. ಸ್ಟಾಪ್ ಮಾಡ್ಬಿಡ್ತಾ ಇದಾರೆ. ನಮ್ ನಾಗರತ್ನಂನವರು ಬಹಳ ಬ್ರಿಲಿಯಂಟ್, ಇವ್ರದ್ದು ಯಾಕ ಸೊರೋಗ್ಲಿಲ್ಲ ಅನ್ಬಿಟ್ಟು ಸ್ಟಾಪ್ ಮಾಡಕ್ ಬರ್ತಾ ಇದಾರೆ, ಕ್ಷಮಿಸಿ. ಕೇವಲ ಮನರಂಜನೆಗೆ ಮಾತ್ರ. ಗೌಡ್ರೆ ಸೂಪರ್ ಸೂಪರ್ ಆಗಿ ಶ್ರುತಿ ಗುಡಿಸಿದ್ರಿ ಅಂತ ಹೇಳ್ತಾ, ನಾಗರತ್ನಮ್ಮ ಮೇಡಮ್ ವೆಲ್ಕಮ್. ಮೇಡಮ್ ಹಾಡೆಲ್ಲ ಟೈಮ್ ಸಾಕಾಗಲ್ಲ, ಅದಕ್ಕೆ ಒಂದ್ ಸಣ್ಣದು ನಗಾನಿ. ಒಂದ್ ಊರಲ್ಲಿ ಒಂದು ಡಾಕ್ಟರ್ ಇರ್ತಾರೆ. ಒಂದ್ ರಿಕ್ವೆಸ್ಟ್, ನೀವು ವಿಡಿಯೋದಲ್ಲಿ ಬಂದಾಗ ಟೈಮ್ ಸಾಕಾಗೋದಿಲ್ಲ ಅಂತ ಹೇಳ್ಬಾರ್ದು. ಒಂದ್ ನಿಮಿಷ ಅವಕಾಶ ಹೇಳ್ಬಿಡಿ. ಒಂದ್ ಊರಲ್ಲಿ ಒಂದ್ ಡಾಕ್ಟರ್ ಇರ್ತಾನೆ. ಆ ಡಾಕ್ಟ್ರು ಶಾಪ್ ಇಟ್ಕೊಂಡಿರ್ತಾರಲ್ವಾ, ಆ ಶಾಪಲ್ಲಿ ಎಲ್ರು ಶಾಪ್ ಹೋದ್ಮೇಲೆ ಕೊನೆಯಲ್ಲಿ ಡಾಕ್ಟರ್ ಬರೋದು. ಬಂದ್ಬಿಟ್ಟು ಕುತ್ಕೋತಾರೆ. ಕುತ್ಕೊಂಡು ಏನ್ರಪ್ಪ ಏನ್ ಬಂದ್ರಿ ಅಂತ. ಡಾಕ್ಟರ್ ಬಂದ್ ಏನ್ ಬಂದ್ರಿ ಅದು ಏನಕ್ಕೆ ಬರ್ತಾರೆ ಡಾಕ್ಟರ್ ಹತ್ರ? ಹುಷಾರಿಲ್ಲ ಅದಕ್ಕೆ ಬರ್ತಾರಲ್ವಾ. ಡಾಕ್ಟ್ರಿಗೆ ಗೊತ್ತಿಲ್ಲ ಅಂತ ತಮಾಷೆ ಮಾಡ್ಕೊಂಡು ನಗ್ತಿರ್ತಾರೆ. ಅದೇ ತರ ಒಬ್ಬ ಮರಗುಳಿ ಹೋಗ್ತಾನೆ, ತುಂಬಾ ಮರ್ತ್ಕೊಳ್ಳೋಂಥವ್ನು ಅವನು. ಅವನೇನ್ ಮಾಡ್ತಾನೆ, ಹೋಗ್ಬಿಟ್ಟು ಸಾರ್ ನನ್ಗೆ ಹೊಟ್ಟೆ ನೋವು ನೆನ್ನೆನೆ ಬಂದಿತ್ತು, ಆದ್ರೆ ಮರ್ತೋಯ್ತು ಇವತ್ತು, ಅದಕ್ಕೆ ಇವತ್ತು ಬಂದೆ ಅಂತಾನೆ. ಅವ್ನು ತುಂಬಾ ಮರಗುಳಿ ಅಲ್ವಾ, ನೆನ್ನೆ ಹೊಟ್ಟೆನೋ ಬಂತಂತೆ, ಅದಕ್ಕೆ ಇವತ್ತು ಬಂದಂತೆ. ಶಾಪ್ ಮರ್ತೋಗಿತ್ತು, ಜೊತೆಗೆ ಹುಷಾರಿಲ್ಲ ಅನ್ನೋದು ಮರ್ತೋಗಿತ್ತು. ಆಮೇಲೆ ಡಾಕ್ಟರ್ ಹೇಳ್ತಾರೆ, ಹೋಗ್ಲಿ ಹೇಳಪ್ಪ ಇವತ್ತಾದ್ರೂ ಬಂದಿದೆಯಲ್ಲ ಅಂತಾರೆ. ನಾನು ಹೇಳಿದ್ನಲ್ಲ ಮೊದ್ಲೇ ಮರ್ತ್ಕೊಂಡ್ಬಿಡ್ತೀನಿ ಅಂತ, ಎಲ್ಲ ಮರ್ತ್ಕೊಂಡ್ಬಿಡ್ತೀನಿ, ಏನ್ ಮಾಡೋದು ಸರ್ ಅಂತಾನೆ. ಅದಕ್ಕೆ ನೀನ್ ಮೊದ್ಲು ನನ್ ಬಿಲ್ ಕೊಟ್ಬಿಡು, ಆಮೇಲೆ ನಿಂಗೆ ಮೆಡಿಸಿನ್ ಕೊಡ್ತೀನಿ ಅಂತಾರೆ ಡಾಕ್ಟ್ರು. ಮೊದ್ಲು ನನಗೆ ಬಿಲ್ ಕೊಟ್ಬಿಡು ನೀನು, ಆಮೇಲೆ ಮೆಡಿಸಿನ್ ಕೊಡ್ತೀನಿ ಅಂತಾರೆ. ಯಾಕೆ ಅಂತಂದ್ರೆ ಅವನು ಮರ್ಗುಳಿ ಅಲ್ವಾ, ಬಿಲ್ ಮರ್ತು ಬಿಡ್ತಾನೆ ಅಂತ. ಸೂಪರ್ ಸೂಪರ್. ಬರೀ ಸ್ವಾಧ್ಯಾಯನೇ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ, ಕಾಮಿಡಿನೂ ಕೊಡ್ತಾರಪ್ಪ ಇವರು, ಸಕಲವಲ್ಲ ಬರು. ಕೊನೆ ಪ್ರಶ್ನೆ ಅನಿಸಿಕೆ. ಥ್ಯಾಂಕ್ ಯು ಮಾ. ಇವ್ರು ಯಾರು ಅಂತ ಹೇಳ ಮೇಡಮ್? ನಮ್ಮ ಯಜಮಾನ್ರು ಇವತ್ತು ನನಗೆ ಕೆಲಸ ಮಾಡ್ಕೊಡಕ್ಕೆ ಬಂದ್ರು ಅಡ್ಗೆ ಮನೆಯಲ್ಲಿ. ಹಾಗಾಗಿ ನಾನು ಫ್ರೀ ಇದ್ದೆ, ಕುಳಿತುಕೊಂಡು ಈ ಇಡೀ ಸಮಯವನ್ನ ನಾನು ನಿರೂಪಣೆ ಮಾಡಿದ್ದೀನಿ. ಅವರೇ ನನ್ನ ಆತ್ಮೀಯ ಪ್ರೀತಿಯ ಸರದಾರ ಯಶೋದ್ ಬನ್ನಿ. ಓಕೆ, ಏನ್ ಮಾತಾಡ್ತಾರೆ ಕೇಳೋಣ. ನೆಟ್ವರ್ಕ್ ಹೋಗ್ಬಿಟ್ಟಿತ್ತು ಕಣಪ್ಪ ನಂದು, ಏನ್ ಮಾಡ್ಲಿ. ಇವಳು ಏನ್ ಗೊತ್ತಾ, 1.5 ವರ್ಷದಿಂದ ನೋಡ್ತಿದೀನಿ ಮಾಸ್ಟರ್. ಇವಳು ಕಾಟ ಅಂತಂದ್ರೆ ಕೈಗೊಂದ್ ಚಾಕ ಕೊಡ್ತಾಳೆ, ಈರುಳ್ಳಿ ಗೆಡ್ಡೆ ಕೊಡ್ತಾಳೆ, ಮೆಣಸಿನ್ಕಾಯಿ ಕೊಡ್ತಾಳೆ. ಅಂದ್ರೆ ಸೀಟು ಬಂದ್ರೆ ಮೆಣಸಿನ್ಕಾಯಿ ತಿನ್ನು, ತಂಪಾದ್ರೆ ಕತ್ತು ಕುಯ್ಕ ಚಾಕಿಂದ, ಏನ್ ಬೇಕಾದ್ರೂ ಮಾಡ್ಕಂತ ಇಷ್ಟೇ ಕೊಡೋದು. 3 ಒಂದ್ ಮೆಣಸಿನ್ಕಾಯಿ, ಒಂದ್ ಈರುಳ್ಳಿ, ಒಂದ್ ಚಾಕು, ಒಂದ್ ಮನೆ ಕೊಟ್ಬಿಟ್ಟು ನಾನ್ ಬರ್ಲಿಲ್ಲ ನಾನ್ ಇದುವರೆಗೂ ನೋಡಿ ಬರೀ ಅಡಿಗೆ ಕೆಲ್ಸನೇ ಮಾಡಿದ್ದಾಯ್ತು ನಾನು. ಇವಳು ಕಾಟ ತಡಿನಾರದಲ್ಲೇ ಎಲ್ಲಾ ಕೆಲ್ಸ ಗುಡಿಸಿ ಗುಂಡಾಂತರ ಮಾಡಿ ಕಸ ಬಾಚಕ್ ಬಂದಿದ್ದೀನಿ. ಇದಕ್ಕಿನ್ನ ಇನ್ನೇನ್ ಬೇಕಪ್ಪಾ, ಇಂತ ಹೆಂಡ್ತಿ ನಿನಗ್ ಬೇಕಾ? ಅಲ್ಲ ಇವ್ರೇನ್ ಕಮ್ಮಿ ಅನ್ಕೊಂಡ್ಬಿಟ್ರ ಅನ್ಪೂರ್ಣಮ್ನವ್ರೆ? ಏನ್ ಬೇಳೆ ಮಾತಾಡ್ತಾರ ನೋಡ್ಬೇಕು ಬಂದು. ಆಮೇಲೆ ಒಂದ್ ಸ್ವಲ್ಪ ಕೆಲ್ಸ ಮಾಡೋದು, ಒಳ್ಳೆ ಕೆಲ್ಸ. ಆಮೇಲೆ ನೋಡಿದ್ರೆ ಮತ್ತೆ ಬಾರಲೋಗೆ ಬಿದ್ದಿರ್ತಾರೆ. ಅದೇನ್ ಜನ್ಮನೋ ಇವ್ರದು.
ಇಲ್ಲಂತೂ ಒಳ್ಳೆಯವ್ರ ತರ ತೋರ್ಸ್ಕೊಂಡ್ಬಿಡ್ತೀರಾ, ಅಲ್ಲಿ ನೋಡಿದ್ರೆ ಆ ಕೆಲಸ ಮಾಡ್ತಾ ಇರ್ತೀರಾ. ಏನ್ರಿ ನಿಮ್ಗೆ ಎಷ್ಟು ವರ್ಷದಿಂದ 20 ವರ್ಷದಿಂದ ಇದೇ ಆಗೋಯ್ತಲ್ರಿ ನಿಮ್ದು. ಬಿಡ್ರಿ ಅದ್ ನಾನ್ ಯಾಕ್ರಿ ಎಲ್ ಬಾರ್ ನಾನ್ ಎಲ್ಲಾರ ಬಿದ್ದಿರ್ಲಿ, ನೀನ್ ಚುಡಾಯಿಸಿದ್ನಲ್ಲ ಯಪ್ಪ ಯಾರು ಕರ್ಕೊಂಬ ಇಲ್ಲಿ ಸ್ವಲ್ಪ ಹೊರಗಡೆ. ಅವ್ನ್ ಮಾತ್ ಕೇಳೇ ನಾನ್ ಬಂದ್ಬಿಟ್ಟೆ ಬೇಗ. ಏನಪ್ಪ ಇವಳು ನನ್ನ ಹೆಂಡತಿಗೆ ಇಷ್ಟೊಂದು ಕಾಟ ಕೊಡ್ತಿದ್ದಾನಲ್ಲ, ಈಗ ಯಪ್ಪ ಯಾರಪ್ಪ ನಾನಿದ್ದಂಕನೆ ಇವ್ರಿಗೆ ಎಷ್ಟು ಧೈರ್ಯ ಬಂತು ಅಂತ ಧೈರ್ಯಗಾರ ಹುಟ್ಟಿದಾರ ಈ ಭೂಮಿ ಮೇಲೆ. ಕರೀರಿ ಯಾರವ್ರು. ರೀ ಅವಾಗ ಬಂದು ನನ್ನ ಏಳ್ಗೆನ ಸಹಿಸ್ದಲೇ ಇರೋವಂತ ಒಬ್ರು ಇವ್ರಿದ್ದಾರೆ. ಗೌಡಣ್ಣ ಗೊತ್ತಲ್ಲ, ಇತ್ಗಿದ್ದಂಗೆ ಬರ್ತಾರೆ, ಇತ್ಗಿದ್ದಂಗೆ ಮಾಯ ಆಗ್ತಾರೆ. ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಳ್ರಿ. ಅವರು ಯಾವಾಗ್ಲೂ ಬ್ಲಾಕ್ ಅಲ್ಲಿ ಇರ್ತಾಳೆ ಕಣಮ್ಮ. ಬ್ಲಾಕ್ ಅಂದ್ರೆ ಬ್ಲಾಕ್, ಕತ್ಲೆಲೆ ಕುಳಿತಾ ಇರ್ತಾರೆ. ಯಪ್ಪ ಬೆಳಕಿಗೆ ಬರದೇ ಇಲ್ಲ. ಬೆಳಕಿಗೆ ಬಂದ್ರೆ ಮುಖ ನೋಡ್ಬೋದು, ಕತ್ಲೆಯಲ್ಲಿ ಇದ್ದರೂ ನಿನ್ ಏನ್ ನೋಡಕ್ಕಾಗುತ್ತಮ್ಮ. ಅಷ್ಟೇ ಅವ್ರದ್ದು. ನಿಮ್ಮೆಲ್ರಿಗೂ ನಾನು ಒಂಥರ ರಾಂಗ್ ವೈಟ್ ಇದ್ದಂಗೆ. ನಾನು ಯಾರಾದ್ರೂ ಕೆಣಕಿದ್ರೆ ನಾ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ನೋಡಿ ನಾನ್ ಮತ್ತೆ ಹಿಂಗೆ ನನ್ಗೆ ವಿರುದ್ಧ ಯಾರು ಇರ್ಬಾರ್ದು, ಎಲ್ಲರನ್ನು ಕಿಚಾಕ್ಬಿಡ್ತೀನಿ ನಾನು. ಹುಷಾರ್. ಯಾಕಂದ್ರೆ ನಾನು ನೀರು ಕುಡಿತೇನೆ, ದಿನಾಲು ನೀರು ಕುಡಿತೇನೆ. ನೀರೇ ನನ್ನ ಪವರ್. ನೀರು ಕುಡದೆ ನಾನು ಹಿಂಗಾಗಿದ್ದೇನೆ. ಇರ್ಲಿ ನೋಡ್ಕೊಳ್ತೇನೆ, ಈಗ ಹೋಗ್ತೇನೆ. ಮನ್ಯಾಗ ಏನೋ ಕರಿತಾ ಇದಾರೆ, ಬರ್ತೀನಿ ಆಮೇಲೆ. ನಮ್ಚಾರ. ಪೊಲೀಸ್ ಆಫೀಸರ್ ಇದ್ದಾರೆ, ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ಗೆ ಈಗ್ಲೇ ತಿಳಿಸ್ತೀನಿ. ಮೇಡಮ್ ನೋಡಿ ಕುಡ್ದು ಬಂದಿದ್ದಾರೆ ಈ ವಯ್ಯ, ಇವ್ರಿಗೆ ಏನಾದ್ರೂ ಒಂದು ಥರಾಟಿ ತಗೊಳ್ಳಿ, ಜಾಸ್ತಿ ಕಾಟ ಕೊಡ್ತಾರೆ ಎಲ್ರಿಗೂ. ಓಕೆ, ಥ್ಯಾಂಕ್ ಯು. ಸಮಯ ಆಯ್ತು ಗೌಡ್ರೆ. ಸಮಯ ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದು ಒಂದು ಏನಾದ್ರೂ ಮನರಂಜನೆ ಕೊಡ್ತಾ ಇರ್ತೀರಾ. ನೀವು ಅದ್ಭುತವಾದ ಮನರಂಜನೆಗಾರರು ಮತ್ತೆ ಧ್ಯಾನಿಗಳು ಅಂತ ಹೇಳ್ತಾ ಎಸ್ ಮಾಸ್ಟರ್ಸ್ ಕಾರ್ಯಕ್ರಮ ಸಂಪನ್ನ ಮಾಡುವಂತ ಸಮಯ ಆಯ್ತು. ಎಲ್ರು ಥ್ಯಾಂಕ್ ಯು ಮಾ ಅವಕಾಶಕ್ಕಾಗಿ. ಮಾಸ್ಟರ್ಸ್ ಎಲ್ಲರೂ ಕೂಡ ಇದು ಕೇವಲ ಹಾಸ್ಯಕ್ಕಾಗಿ, ಶನಿವಾರದನ್ನು ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಯಾಕಂದ್ರೆ ನಾವು ಕೂಡ ನಿಮ್ಮ ಮನೆಯ ಮಕ್ಕಳು. ನಾವು ಮಾಡೋದೇ ಹಿಂಗೆ, ನಾವು ಇರೋದೇ ಹಿಂಗೆ, ನಾವು ಆಡೋದೇ ಹಿಂಗೆ. ಅದಕ್ಕೆ ನಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಅದರಲ್ಲಿ ವಿಶೇಷವಾಗಿ ಮಾಸ್ಟರ್ ಡಾಕ್ಟರ್ ರಂಗನಾಥ್ ಗುರೂಜಿ ಮತ್ತು ಅವರ ಕುಟುಂಬಕ್ಕೆ ವಿಶೇಷವಾದ ಅನಂತನದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಸರ್. ಇದುವರೆಗೂ ತುಂಬಾ ಚೆನ್ನಾಗಿ ಅಶ್ವಿನಿ ಮೇಡಮ್ ಶನಿವಾರದ ಕಾರ್ಯಕ್ರಮ ನಡೆಸ್ಕೊಟ್ರು. ಅವ್ರಿಗೆ ಏನಿದು ಮೂಕಾಭಿನಯ? ತಿಂಡಿ ಏನು ಅಂತ ಕೇಳ್ತಿದೀಯಾ? ಏನ್ ಮಾಡಿಟ್ಟು ಬಂದಿದ್ಯಾ ಒಳಗಡೆ ತಿಂಡಿ ಅಂತ ಕೇಳ್ತಿರೋದಾ? ನೀವು ಸೀದೋಗಿರೋ ಉಪ್ಪಿಟ್ಟು ಮಾಡಿದ್ರಿ, ನಾನ್ ಚೆನ್ನಾಗಿ ಉಪ್ಪಿಟ್ಟು ಮಾಡಿಟ್ಟು ಬಂದೀನಿ, ತರಕಾರಿ ಉಪ್ಪಿಟ್ಟು. ಏನಪ್ಪಾ ಇದು ಮೂಕಾಭಿನಯ ನಡೀತಿದೆಯಲ್ಲ? ಇವಳಿಗೆ ಏನಾಯ್ತು? ಗಳ ಬಡ್ದಾಳಂಗ್ ಇದ್ಕಿದ್ದಂಗೆ ಹಿಂಗೆ ಇವಾಗ ತಾನೇ ಚೆನ್ನಾಗಿ ಮಾತಾಡ್ಬಂದ್. ಅಯ್ಯೋ, ನಾಲ್ಗೆ ತೋರಿಸು ಸ್ವಲ್ಪ ನೋಡೋಣ, ನಾಲ್ಗೆ ಏನಾದ್ರೂ ಒಳಗೋಗ್ಬಿಡ್ತಾ? ಕಾರ್ಯಕ್ರಮ ಸಂಪನ್ನ ಮಾಡೋಣ. ಮತ್ತೆ ವಾಪಸ್ ಬಂದೆ. ಇವ್ರಿಬ್ರು ಮಾತಾಡ್ತಿದ್ ನೋಡಿ ನಾನು ಮೂಕಳಾಗ್ಬಿಟ್ಟೆ ನಿಜವಾಗ್ಲು. ಏನ್ ಮಾತಾಡೋದು ಅಂತ. ನಾನು ಸ್ಲೋ, ಅವ್ರ ಫಾಸ್ಟ್, ಇವ್ರು ಇನ್ನು ಸ್ಲೋ, ಅವ್ರ ಫಾಸ್ಟ್, ಈ ರೀತಿ ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೊಮ್ಮೆ ನಗಿಸಿದ ಎಲ್ಲರಿಗೂ, ಭಾಗವಹಿಸಿದ ಎಲ್ಲ ಮಾಸ್ಟರ್ಸ್, ಯೂಟ್ಯೂಬ್ನ ವೀಕ್ಷಕರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ ಪ್ರತಿ ಶನಿವಾರ ಜ್ಞಾನದ ಜೊತೆಗೆ ಮನರಂಜನೆಗೂ ಕೂಡ ಅವಕಾಶ ಇದೆ. ಎಲ್ರೂ ಕೂಡ ಪಾರ್ಟಿಸಿಪೇಟ್ ಮಾಡಿ, ಯಾರೂ ಕೂಡ ಇದರಿಂದ ಹೊರತಾಗಬಾರ್ದು ಅಂತ ಮತ್ತೊಮ್ಮೆ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಗುರುಗಳಿಗೂ ಎಲ್ಲ ಮಾಸ್ಟರ್ಸ್ಗೂ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೇಡಮ್, ಮುಂದಿನ ವಾರ ಒಂದು ನಾಟಕ ಹಾಸ್ಯ ಪ್ರಸಂಗ ತಂದ್ರಾಯ್ತು. ಯಾರಾದ್ರೂ ಭಾಗವಹಿಸೋರಿದ್ರೆ ಹೆಸರು ಬರ್ಕೊಳ್ಳಿ, ಸ್ಕ್ರಿಪ್ಟ್ ರೆಡಿ ಮಾಡೋಣಂತೆ. ಓಕೆ ಸರ್. ಹೆಸರು ಕೊಡ್ತಾರಾ ಇಲ್ಲ ಏನು ಅಂತ ಗೊತ್ತಾಗ್ಲಿಲ್ಲ. ಹೇಳಿ. 5-6 ಜನರದ್ದು ಪಾತ್ರ ಇರುತ್ತೆ. ಯಾರು ಭಾಗವಹಿಸ್ತೇವೆ ಅಂತೀರಿ ನಿಮ್ ಹೆಸರು ಕೊಡಿ. ಅವ್ರನ್ನೆಲ್ಲ ಅವ್ರ ವ್ಯಕ್ತಿ ಹೇಗಿರ್ತಾರೆ, ಪರ್ಸನಾಲಿಟಿ, ಅವ್ರ ಧ್ವನಿ, ಅವ್ರ ಗಂಡು ಹೆಣ್ಣು ನೋಡೋದ್ರ ಮೇಲೆ ಅವ್ರಿಗೆ ಪಾತ್ರ ಕೊಡ್ಲಿಕ್ಕಾಗುತ್ತೆ. ಭಾಗವಹಿಸುವಂತವ್ರನ್ನ ಆಸಕ್ತಿಯಿಂದ ಹೆಸರು ಬರ್ಕೊಳ್ಳಿ ಮೇಡಮ್. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಬರ್ತೀನಿ ಅನ್ನೋದಕ್ಕೆ. ನಂದು ಒಂದು ಸಣ್ಣ ಪಾತ್ರ ಇರ್ಲಿ, ನಾನು ಸಣ್ಣ ಹುಡುಗನ ಪಾತ್ರ ಮಾಡ್ತೀನಿ, ನಂದು ಒಂದಿರ್ಲಿ, ಪರವಾಗಿಲ್ಲ, ನೋಡೋಣ. ಕೇಳಿ ಮೇಡಮ್, ಯಾರಾದ್ರೂ ಸಿಕ್ಕರೆ ಒಂದು 5-6 ಜನ ಆದ್ರೆ ಒಂದು ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡೇ ಬಿಡಿ, ಚರ್ಚೆ ಬಿಡನ್ರಿ ಮುಂದಿನ ವಾರ. ಓಕೆ ಅಮ್ಮ, ಥ್ಯಾಂಕ್ ಯು.
ಇವಾಗ ನೀವು ವಿಷಯ ಹೇಳಿದ್ದೀರಾ. ನೆಕ್ಸ್ಟ್ ಶನಿವಾರಕ್ಕೆ ಮಾಸ್ಟರ್ಸ್ ಎಲ್ಲ ಅಲರ್ಟ್ ಇದ್ದು ಕಿರುಚಿತ್ರಕ್ಕೆ ನಾವು ಬರ್ತೀವಿ ಅಂತ ನೀವು ತಿಳಿಸಿದ್ರೆ ನಾನು ಅದಕ್ಕೆ ಬೇಕಾದಂತಹ ಸ್ಕ್ರಿಪ್ಟ್ ರೆಡಿ ಮಾಡ್ತೀನಿ ನಾನು ಗೌಡ್ರು ಅಂತ ಹೇಳ್ತಾ. ಓಕೆ ಸರ್, ಥ್ಯಾಂಕ್ ಯು ನೆನ್ಪಿಸಿದ್ದಕ್ಕೆ. ಥ್ಯಾಂಕ್ ಯು ಯಶೋದ್ ಅವರೇ, ವಿಡಿಯೋದಲ್ಲಿದ್ದಾರೆ ಅದಕ್ಕೋಸ್ಕರ ಥ್ಯಾಂಕ್ ಯು. ಉಮಾದೇವಿ ಅಮ್ಮನವರು, ನಾಗಲಲಿತಾ ಮೇಡಮ್, ನಾನು ಕೆಲವು ಸೆಷನ್ಗಳಲ್ಲಿ ನೋಡ್ತಾ ಇರ್ತೀನಿ, ವಿಡಿಯೋ ಆನ್ ಮಾಡ್ಕೊಂಡಿರೋರ ಜೊತೆ ಜಾಸ್ತಿ ಸಂಭಾಷಣೆ ನಡೀತಾ ಇರುತ್ತೆ. ಯಾಕೆಂದ್ರೆ ಅವರು ವಿಡಿಯೋದಲ್ಲಿ ಇರ್ತಾರೆ. ಜಾಸ್ತಿ ಪಾರ್ಟಿಸಿಪೇಟ್ ಲಿಸ್ಟ್ ಇದ್ದಾಗ ವಿಡಿಯೋ ಆನ್ ಮಾಡ್ಕೊಂಡಿರೋರ ಹತ್ರ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರ ಹೆಸರು ಸಹ ಕರಿತಾ ಇರ್ತಾರೆ. ನಾಗರತ್ನಮ್ಮ ಮೇಡಮ್, ಅನ್ನಪೂರ್ಣ ಮೇಡಮ್, ಲಕ್ಷ್ಮೀಕಾಂತಮ್ಮ ಮೇಡಮ್, ಶಿವಗಂಗಮ್ಮ ಮೇಡಮ್, ನಾಗಲಲಿತಾ ಮೇಡಮ್. ಓಕೆ, ವಿಡಿಯೋ ಆಫ್ ಮಾಡ್ಕೊಂಡಿರೋ ಎಲ್ಲಾ ಮಾಸ್ಟರ್ಸ್ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್.